ಸೋಷಿಯಲ್ ಮೀಡಿಯಾದಲ್ಲಿ ಮಂಜುನಾಥ್ ಕೆ.ಆರ್.ಪೇಟೆ ಹಾಗೂ ಶ್ರುತಿ ಅವರ ಕಪಲ್ ರೀಲ್ಸ್, ಯೂಟ್ಯೂಬ್ ವಿಡಿಯೋಸ್ ಅಂದರೆ ತುಂಬ ಫೇಮಸ್. ಸರಳವಾಗಿ, ಸಹಜವಾಗಿ ಕಾಂಟೆಂಟ್ ಕ್ರಿಯೇಟ್ ಮಾಡೋದೇ ಇವರ ಶೈಲಿ. ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ಮಂಜುನಾಥ್ ಅವರು ಸಾಕಷ್ಟು ಪರಿಶ್ರಮದಿಂದ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಇದಕ್ಕೆ ಬೆಂಗಾವಲಾಗಿ ನಿಂತಿರೋದು ಇವರ ಪತ್ನಿ ಶ್ರುತಿ. ಈ ಎಂಟರ್ಟೈನಿಂಗ್ ಆ್ಯಂಡ್ ಎನರ್ಜೆಟಿಕ್ ಕಪಲ್ ಇವತ್ತಿನ ನಮ್ಮ ಅತಿಥಿಗಳು. ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ. ವೆರಿ ಒಂಥರ ನಿಮ್ಮ ಕಪಲ್ ರೀಲ್ಸೇ ಫೇಮಸ್. ತುಂಬ ಇಷ್ಟಪಡ್ತಾರೆ ಜನ ನೀವು ಒಟ್ಟಿಗೆ ಸೇರಿ ಇನ್ಸ್ಟಾಲೆಲ್ಲ ರೀಲ್ಸ್ ಮಾಡೋದು. ಆದರೆ ಮೊದಲನೇ ರೀಲೇ ಪ್ರೊಫೆಷ್ನಲ್ ಆಗಿ ನೀವು ಶೂಟ್ ಮಾಡಿ ಅದು ಸ್ವಲ್ಪ ಪಾಪ್ಯುಲರ್ ಆಗಿದ್ದು ಅಂದರೆ ನಮ್ಮ ಮದುವೆ ಮಾಡಿಸಿದ ಪೂಜಾರಿ ಸತ್ತೋದ್ನ ಅಂತ. ವೆರಿ ಕೋಇನ್ಸಿಡೆನ್ಸ್ ಅಲ್ವಾ? ನಿಮ್ಮನ್ನು ಅಷ್ಟು ಇಷ್ಟಪಡ್ತಾರೆ, ಆದರೆ ನೀವು ಫಸ್ಟ್ ವೈರಲ್ ಆಗಿದ್ದೆ ಈ ಒಂದು ಕಾನ್ಸೆಪ್ಟ್ ರೀಲಿಂದ. ಯಾರ ಐಡಿಯಾ ಇದು? ಆ ಟೈಮಲ್ಲಿ ಎಡಿಟ್ ಮಾಡೋಕ್ಕೆ ಬರ್ತಿರ್ಲಿಲ್ಲ ನಮಗೆ. ನಾವೇನು ಮಾಡ್ತಿದ್ದೋ, ಎಡಿಟ್ ಮಾಡ್ಬೇಕಂದ್ರೆ ರೆಕಾರ್ಡಿಂಗ್ ಹಾಕೊಂಡು ಈ ನಗು ಸೌಂಡ್ನ ರೆಕಾರ್ಡ್ ಮಾಡ್ತಾ ಇದ್ದು. ಎಡಿಟಿಂಗ್ ಆ್ಯಪ್ಗಳು ಗೊತ್ತಿಲ್ಲ, ಎಡಿಟಿಂಗ್ ಅಂದರೆ ಏನು ಅಂತಾನೆ ಗೊತ್ತಿಲ್ಲ. ಆ ಟೈಮಲ್ಲಿ ಏನೋ ಸ್ವಲ್ಪ ಆದಮೇಲೆ ಎಲ್ಲ ಗೊತ್ತಾದ್ಮೇಲೆ ಚೆನ್ನಾಗಿ ಮಾಡೋದು ಕಲ್ತ್ಕೊಂಡು, ಆ ಟೈಮಲ್ಲಿ ಏನು ಅಂತ ಗೊತ್ತಿಲ್ಲ. ಆ ಟೈಮಲ್ಲಿ ಆ ವಿಡಿಯೋಗಳು ವೈರಲ್ ಆಗ್ತಿದ್ದು. ಯಾರ ಐಡಿಯಾ ಇದು? ಅಂದರೆ ಈ ಕಾನ್ಸೆಪ್ಟ್ ಮೇಲೆ ಒಂದು ಸುಮ್ಮನೆ ಇಷ್ಟು ಡೈಲಾಗ್ ಬರ್ಕೊಂಡು ಮಾತಾಡೋಣ ಅಂತ. ಲಿಪ್ಸಿಂಕ್ ಎಲ್ಲ ಮಾಡ್ತಾ ಇದ್ದೆ ನಾನು ಅವಾಗ. ಇವರು ಅದೆಲ್ಲ ಏನು ಇದು ವರ್ಕ್ ಆಗಲ್ಲ, ಎಲ್ಲರೂ ಮಾಡ್ತಾರೆ, ನಾವು ಕಾಮಿಡಿ ಕಂಟೆಂಟ್ ಏನಾದರೂ ಮಾಡೋಣ ಅಂತ ಇವರೇ ಐಡಿಯಾ ಕೊಟ್ಟಿದ್ದು. ಅದು ಅಲ್ಲಿಂದ ಸ್ಟಾರ್ಟ್ ಆಯಿತು. ಆ್ಯಂಡ್ ಅದಕ್ಕೆ ಬಂದು ರಿಯಾಕ್ಷನ್ ಇತ್ತಲ್ಲ, ಅವಾಗ ಏನು ಅನ್ನಿಸ್ತು ನಿಮಗೆ? ಇದನ್ನ ಇಷ್ಟಪಟ್ರಾ? ಓಕೆ, ಹೌದು. ಆ ರಿಯಾಕ್ಷನ್ಗೆ ಕಾಮಿಡಿ ಜನ ಬಂದು ಕಾಮಿಡಿಗೆ ನಮ್ಮನ್ನ ಇಷ್ಟಪಟ್ಟರು. ನಾವೇನೇ ಮಾಡಿದ್ರು ತಗೊಳ್ಳಿಲ್ಲ, ಕಾಮಿಡಿಯಾಗಿ ತೊಗೊಂಡ್ರಲ್ಲ. ಹಾಗಾಗಿ ನಾವು ಕಾಮಿಡಿ ಕಂಟೆಂಟೇ ಮಾಡಬೇಕು. ಒಂದಷ್ಟು ರೀಲ್ಸ್ಗೆ ಲೈಕ್ಸು, ಫಾಲೋವರ್ಸ್ ಬಂದಾಗ ಇಲ್ಲ ನಾವೇನಾದರೂ ಬೇರೆ ಮಾಡಬೇಕು. ಆ ಕಮೆಂಟ್ಸ್ ಎಲ್ಲ ನಮ್ಮನ್ನ ಪಾಸಿಟಿವ್ ಆಗಿ ಕೊಡ್ತಾಯಿತ್ತು. ಸೊ ಏನಾದರೂ ಮಾಡೋಣ, ಚೆನ್ನಾಗಿ ಮಾಡೋಣ ಅಂತ ಒಂದೊಂದೇ ಕಂಟೆಂಟ್ ಮೇಲೆ ಬಂದು ಟಿಕ್ಟಾಕ್ ಒಳ್ಳೇದು ಹೇಳಿದಾಗ ನಮ್ ನೆಕ್ಸ್ಟ್ ಇನ್ನ ನಮಗೆ ಇದು ಮಾಡ್ತಾರೆ, ಬೆಳೆಸ್ತಾರೆ ಅನ್ನೋ ಆಸೆಗೆ ಕಂಟೆಂಟ್ಗಳನ್ನ ಮಾಡ್ಕೊಂಡು ಬಂದ್ವಿ. ಇವತ್ತು ಮಾತಾಡಿಸ್ತಾ ಇದ್ದೀವಿ. ಟಿಕ್ಟಾಕಲ್ಲೂ ನೆಗೆಟಿವ್ ಇತ್ತು, ಇವಾಗಲೂ ನೆಗೆಟಿವ್ ಇದೆ, ಇಲ್ಲ ಅಂತ ಹೇಳಲ್ಲ. ಅಷ್ಟೇ ಪಾಸಿಟಿವ್ ಕೂಡ ಇತ್ತು. ನಾವು ಪಾಸಿಟಿವ್ ತೊಗೊಂಡು ನೆಗೆಟಿವ್ ಬಿಟ್ಟು ಅಷ್ಟೇ. ಅಂದರೆ ಇದನ್ನು ಸ್ವಲ್ಪ ನಾವು ಸೀರಿಯಸ್ ಆಗಿ ತೊಗೊಂಡು ಮಾಡಬಹುದು ಅಂತ ಒಂದು ಮೂಮೆಂಟಲ್ಲಿ ಅನಿಸುತ್ತೆ. ಅವಾಗ ಹೇಗೆ ಓಕೆ ರೀಲ್ಸ್ ಮೇಲೆ ಸೀರಿಯಸ್ ಆಗಿ ವರ್ಕ್ ಮಾಡೋಣ ಅಂತ ನೀವು ಶುರು ಮಾಡಿದ್ದು? ಆ್ಯಂಡ್ ಒಂಥರ ಅವ್ರನ್ನ ಹೇಗೆ ಒಪ್ಸಿದ್ರಿ ನೀವು ಈ ಥರ ಕಪಲ್ ರೀಲ್ಸ್ ಮಾಡೋಣ, ವರ್ಕ್ ಆಗ್ತಾ ಇದೆ ಅಂದರೆ? ಸ್ವಲ್ಪ ಯೋಚನೆ ಇರುತ್ತಲ್ವ, ಹೇಗೆ ಎಕ್ಸೆಪ್ಟ್ ಮಾಡ್ತಾರೆ? ಆ್ಯಂಡ್ ಕ್ಯಾಮ್ರಾ ಫೇಸ್ ಮಾಡೋ ಒಂದು ಟೆನ್ಷನ್ ಇರುತ್ತೆ. ಸೊ ಹೇಗೆ ಒಪ್ಸಿದ್ರಿ ಅವ್ರು? ಸ್ಟಾರ್ಟಿಂಗಲ್ಲಿ ಏನೂ ಗೊತ್ತಿರಲಿಲ್ಲ ಮೇಡಮ್ ಅವ್ರಿಗೆ. ಕ್ಯಾಮ್ರಾ ಮುಂದೆ ಬರೋಕ್ಕೆ ಏನೋ ಲಿಪ್ಸಿಂಗ್ ಮಾಡ್ತಾಯಿದ್ರು ಅವರೇ. ಸ್ಟಾರ್ಟಿಂಗ್ ಟಿಕ್ಟಾಕ್ ಅಂತ ಮಾಡಿದ್ದೆ ಅವರೇನೆ. ಸೊ ನಾನು ಏನಾರು ಮಾಡೋಣ ಅಂದ್ಬಿಟ್ಟು ಓನಾಗಿ ಸ್ಟಾರ್ಟ್ ಮಾಡಿದ್ಮೇಲೆ ಅವರು ಸ್ಟಾರ್ಟ್ ಮಾಡಿದ್ರು. ಆ ರಿಯಾಕ್ಷನ್ ಎಲ್ಲ ಬರ್ತಿಲ್ಲಪ್ಪ, ಬೈಸ್ಕೊತಾ ಇದ್ರು 10 ಸಲ. ನಾನು 10 ಟೇಕ್ 20 ಟೇಕ್ ತೊಗೊಂಡು ಬೈಸ್ಕೊತಾ ಇದ್ರು. ಹಂಗೆ ಒಂದು ಬರೀ ರಿಯಾಕ್ಷನ್ಗೆ ಸಿಕ್ಕಾಪಟ್ಟೆ ಟೇಕ್ ತೊಗೊತಿದ್ರು. ಆಮೇಲೆ ಹಂಗೆ ಮಾಡ್ತಾ ಇಂಪ್ರೂವ್ಮೆಂಟ್ ಆಯಿತು. ಇವಾಗ ಕರ್ಸ್ ಮಾತಾಡ್ತಿದ್ದೀರಾ, ಖುಷಿ ಆಗ್ತಿದೆ ನಮಗೆ. ಆ್ಯಕ್ಚುಲಿ ಕೇಳ್ಬೋದೆ, ಹೇಗೆ ಭೇಟಿ ಆಗಿದ್ದೆ ನೀವಿಬ್ಬರು? ಅಂದರೆ ಅರೇಂಜ್ ಮ್ಯಾರೇಜಾ ಅಥವಾ? ಆ್ಯಕ್ಚುಲಿ ನಮ್ಮ ಮತ್ತೆ ಮಗಳೇ ಅವಳು. ರಿಲೇಷನ್ಸ್ ಚಿಕ್ಕ ವಯಸ್ಸಿಂದನೂ ನೋಡಿದ್ದೀರಾ ಹಾಗಿದ್ರೆ ಒಬ್ರನ್ನೊಬ್ರು? ಅವಾಗೆಲ್ಲ ಹಂಗಂದ್ರೆ ಚಿಕ್ಕ ವಯಸ್ಸಲ್ಲಿ ಐಡಿಯಾ ಇರಲಿಲ್ಲ? ಇಲ್ಲ, ಎಲ್ಲರೂ ಮಾತಾಡ್ತಾ ಇದ್ರು ಅವಾಗಿಂದ. ಅಂದ್ರೆ ನಾನು ಸ್ಕೂಲ್ ಹೋಗ್ಬೇಕಾದ್ರಿಂದನೂ ಮಾತಾಡ್ತಾ ಇದ್ರು ಮಂಜನ್ಗೆ ಮಾಡಬೇಕು ಅಂತ. ಆಮೇಲೆ ನಮ್ಮ ಮಾವಂಗೆ ತುಂಬಾ ಇಷ್ಟ ಇತ್ತು. ಯಾರಾದ್ರೂ ಬಂದು ಹುಡುಗಿನ ಮಾಡ್ಕೊಡ್ತೀರಾ ಅಂದ್ರೆ ಅದ್ ಹೆಂಗ್ ಬೇರೆಯವ್ರಿಗೆ ಮಾಡ್ತೀರಾ, ನನ್ನ ಮಗನ್ಗೆ ಮಾಡ್ಬೇಕು ಅಂತ ನಮ್ಮ ಮಾವಂಗೆ ತುಂಬಾ ಇಷ್ಟ. ಫೇವ್ರೆಟ್. ಆ ಟೈಮಲ್ಲಿ ಇಷ್ಟ ಆಯ್ತು, ಹಂಗೆ ಲವ್ ಆಯ್ತು, ಮದುವೆನೂ ಆಯ್ತು, 2 ಮಕ್ಕಳಿದ್ದಾರೆ. ವೆರಿ ಸ್ವೀಟ್. ಆ್ಯಂಡ್ ಒಂಥರ ಹೇಗೆ ಅಂದರೆ, ನೀವು ಹೇಳ್ತಿದ್ರಿ ಫಸ್ಟ್ ಎಡಿಟಿಂಗ್ ಮಾಡೋದಕ್ಕೂ ಐಡಿಯಾ ಇರಲಿಲ್ಲ. ಆ್ಯಂಡ್ ಒಂಥರ ಈಗ ರೀಲ್ಸ್ ಮಾಡೋದನ್ನು ತುಂಬ ಪ್ರೊಫೆಷ್ನಲ್ ಆಗಿ ಮಾಡ್ತಾರೆ. ಕ್ಯಾಮ್ರಾ ವರ್ಕ್ ಮಾಡೋದಿರ್ಬೋದು, ಒಂದು ಕಾನ್ಸೆಪ್ಟ್ ಬರೆಯೋದಿರ್ಬೋದು. ಇದ್ರ ಮೇಲೆ ನೀವು ಹೇಗೆ ವರ್ಕ್ ಮಾಡ್ತೀರಾ ಒಂದು ರೀಲ್ ಅಂತ ಬಂದರೆ? ನಾವು ಮಾಮೂಲಿ ಐಫೋನಲ್ಲೇ ಮಾಡೋದು. ನಾವು ಕ್ಯಾಮ್ರಾದಲ್ಲಿ ಮಾಡಿರೋದು ತುಂಬ ಕಡಿಮೆ, ಯಾವುದೋ 1-2 ಅಷ್ಟೇ ಇರ್ಬೋದು. ಅದು ಸಾಂಗ್ಸು ಎಲ್ಲ ಐಫೋನಲ್ಲೇ ಮಾಡೋದು. ಐಫೋನಲ್ಲೇ ಶೂಟ್ ಮಾಡಿ, ಐಫೋನಲ್ಲೇ ಎಡಿಟ್ ಮಾಡಿ, ಅಪ್ಲೋಡ್ ಎಲ್ಲ ಐಫೋನಲ್ಲೇ. ನಮ್ದು ನಾವು ಯಾವುದು ಕ್ಯಾಮ್ರಾ ಇಟ್ಕೊಂಡಿಲ್ಲ. ಅಂದರೆ ಮುಂಚೆಗಿಂತ ಬೆಟರ್ ಆಗಿ ಎಡಿಟಿಂಗ್ ಆಗಲಿ, ಕ್ಯಾಮ್ರಾ ವರ್ಕ್ ಆಗಲಿ ಇವಾಗ ದಿನೇ ಕೇಳ್ಕೊಂಡು ತಿಳ್ಕೊಂಡಿದೀವಿ ಬೇರೆಯವ್ರ ಹತ್ರ, ಯಾವ್ದ್ರಲ್ಲಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಈಗ ಸಿಕ್ಕಾಬಟ್ಟೆ ಆ್ಯಪ್ಗಳಿದೆ, ನೋಡಿದ್ರಲ್ಲ ಈಗ ಎಷ್ಟು ಜನ ಯಾವ ಥರ ಮಾಡ್ತಾರೆ ಅಂತ. ಎಲ್ಲ ಮೊಬೈಲಲ್ಲೇ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಇವಾಗ. ಹೌದು. ನಿಮ್ಮ ಕೆಲವು ಕಾಂಟೆಂಟ್ಗಳಲ್ಲಿ ನಮ್ಮ ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್ ಕೊಡೋ ಒಂದು ಉದ್ದೇಶನೂ ಇರುತ್ತೆ. ಹೌದು. ಅಂದರೆ ಇವಾಗ ಒಂದೊಳ್ಳೆ ನಂಬರ್ ಆಫ್ ಫಾಲೋವರ್ಸ್ ಇರಬೇಕಾದ್ರೆ ಒಂಥರ
ಇಂಪಾರ್ಟೆಂಟ್ ಆಗುತ್ತೆ ಒಂದೊಳ್ಳೆ ಮೆಸೇಜ್ ಕೊಡೋದು ಕಾಮಿಡಿ ಜೊತೆಗೆ. ಹೌದು. ಸೊ ಇದನ್ನೆಲ್ಲ ನೀವು ಹೇಗೆ ನಿಮಗೆ ಇರೋವಂಥ ಒಂದು ಲೈಫ್ ಎಕ್ಸ್ಪೀರಿಯನ್ಸಲ್ಲಿ ತಗೋತೀರಾ, ಎಲ್ಲೋ ನೋಡಿದ್ದನ್ನು ಸರಿ ಇದೊಂದು ಕಾನ್ಸೆಪ್ಟ್ ಮಾಡೋಣ ಅಂತ ಮಾಡ್ತೀರಾ? ಈ ಸೋಷಿಯಲ್ ಮೆಸೇಜ್ನೆಲ್ಲ ಹೇಗೆ ಪ್ಲ್ಯಾನ್ ಮಾಡ್ತೀರಾ ಆ್ಯಂಡ್ ಅದಕ್ಕೆ ಬರೋ ರೆಸ್ಪಾನ್ಸ್ ಹೇಗಿದೆ? ಸೋಷಿಯಲ್ ಮೆಸೇಜಸ್ ತುಂಬ ವಿಡಿಯೋಗಳು ಮಾಡಿದ್ದೀವಿ, ಅದಕ್ಕೂ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಫೀಲಿಂಗ್ಸ್ ವಿಡಿಯೋಸ್ ಎಲ್ಲ ಮಾಡಿರ್ತೀವಲ್ಲ, ಅದರಲ್ಲಿ ಮೆಸೇಜ್ ಇರುತ್ತೆ. ಈಗ ಸೊಸೆ ಅತ್ತೆನ ನೋಡ್ಕೊಳ್ದೇ ಇರೋದು, ಅತ್ತೆ ಸೊಸೆನ ಚೆನ್ನಾಗಿ ನೋಡ್ಕೊಳ್ದೇ ಇರೋದು, ಈ ಥರ ಕಂಟೆಂಟ್ ಎಲ್ಲ ಮಾಡ್ತೀವಲ್ಲ, ಅದಕ್ಕೂ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬರುತ್ತೆ. ಈ ಲಾಸ್ಟ್ ಟೈಮು ಮಳವಳ್ಳಿಲಿ ಒಂದು ರೇಪ್ ಕೇಸ್ ಆಯಿತು. ಈ ಥರ ರೇಪ್ ಕೇಸ್ಗಳಾದಾಗ ಅದರೇ ಆದ ಒಂದು ವಿಡಿಯೋಗಳು ಯೂಟ್ಯೂಬಲ್ಲೇ ಮಾಡಿದ್ದೀವಿ ನಾವು. ಮುಂಚೆ ನನ್ನ ಹತ್ರ ಒಂದು 4-5 ಜನ ವರ್ಕ್ ಮಾಡ್ತಾಯಿದ್ರು. ನಂದೇ ಆದ ಚಾನಲ್ ಮಂಜುನಾಥ್ ಕೇರ್ಪೇಟೆ ಅಂದ್ಬಿಟ್ಟು, ಅದರಲ್ಲಿ 4-5 ಜನ ವರ್ಕ್ ಮಾಡ್ತಾಯಿದ್ರು. ಇದೇ ಥರ ಏನಾದರೂ ನ್ಯೂಸು ಟ್ರೆಂಡಿಂಗ್ ಇರ್ತಾವಲ್ಲ, ಆ ನ್ಯೂಸ್ಗಳು ತಗೊಂಡು ಅದರೇ ಕಾನ್ಸೆಪ್ಟ್ ಮಾಡಿ ಕಂಟೆಂಟ್ ವಿಡಿಯೋಗಳು 3 ಮಿನಿಟ್ 4 ಮಿನಿಟ್ ಶಾರ್ಟ್ ವಿಡಿಯೋಸ್ ಮಾಡ್ತಾ ಇದ್ವಿ. ಇವಾಗ ಸ್ವಲ್ಪ ಅದೆಲ್ಲ ಕಡಿಮೆ. ಅದೆಲ್ಲ ತುಂಬ ವೈರಲ್ ಆಗ್ತಾಯಿತ್ತು ಮೇಡಮ್ ಫೇಸ್ಬುಕ್ಕಲ್ಲಿ. ಅದೆಲ್ಲ ಒಂದು ದಿನಕ್ಕೆ 1 ಮಿಲಿಯನ್ ಹೋಗ್ತಾಯಿತ್ತು, ಅಷ್ಟು ಫೇಮಸ್ ಇತ್ತು. ಏನೇನೋ ಸ್ವಲ್ಪ ಈಗೆಲ್ಲ ಡಿವೈಡ್ ಆಗಿದ್ದಾರೆ. ನಮ್ದು ನಾವು ಮಾಡ್ಕೊತಾ ಇದೀವಿ, ಅವ್ರು ಮಾಡ್ಕೊತಿದ್ದಾರೆ. ಸೊ ನಿಮ್ಮ ಯೂಟ್ಯೂಬ್ ಚಾನಲ್ ಕೂಡ ಈಗಲೂ ಇದೆ. ಲೆಂತ್ ವಿಡಿಯೋಗಳು ಆಗ್ತಿಲ್ಲ ಅಷ್ಟೇ, ಶಾರ್ಟ್ಸ್ ಎಲ್ಲ ಆಗ್ತಿದ್ವಿ. ಸೊ ಇನ್ಸ್ಟಾ ಆದಮೇಲೆ ನೀವು ಯೂಟ್ಯೂಬ್ ಶುರು ಮಾಡಿದ್ದ ಅಥವಾ ಸೈಮಲ್ಟೇನಿಯಸ್ ಆಗಿ? ಇಲ್ಲ, ಇನ್ಸ್ಟಾ ಟೈಮಲ್ಲೇ ಮಾಡಿದ್ದು. ಟಿಕ್ ಟಾಕ್ ಬ್ಯಾನ್ ಆದ್ಮೇಲೆ ಇನ್ಸ್ಟಾ ಟೈಮಲ್ಲೇ ಮಾಡಿದ್ದು. ಯೂಟ್ಯೂಬ್ ಒಟ್ಟಿಗೆನೆ ಸ್ಟಾರ್ಟ್ ಮಾಡಿದ್ವಿ, ಫೇಸ್ಬುಕ್ನು ಜೊತೆಗೆ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಫೇಸ್ಬುಕ್ ಅಲ್ಲಿ 8 ಲಕ್ಷ ಏನೋ ಇದ್ದಾರೆ. ಓ ಸೂಪರ್. ಅಂದ್ರೆ ಬಹುಶಃ ಕೋವಿಡ್ ಟೈಮಲ್ಲಿ ಅಂತ. ಕೋವಿಡ್ ಟೈಮಲ್ಲಿ ಜಾಸ್ತಿ ಯೂಟ್ಯೂಬ್ ಮಾಡ್ತಾ ಇರ್ಲಿಲ್ಲ, ಬಟ್ ಇನ್ಸ್ಟಾದಲ್ಲಿ ಮಾಡ್ತಾ ಇದ್ವಿ, ಫೇಸ್ಬುಕ್ ಯೂಸ್ ಮಾಡ್ತಾ ಇದ್ವಿ. ಆ ಟೈಮಲ್ಲಿ ಹೇಗಿತ್ತು ನಿಮ್ಮ ಲೈಫ್ ಸ್ಟೈಲ್? ಅಂದ್ರೆ ಎಲ್ಲರೂ ಮನೇಲಿದ್ವಿ ಅಲ್ವಾ, ಬಟ್ ಆಸ್ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಒಂಥರ ಮನೇಲಿದ್ರು ಕೆಲಸನೇ, ಬಿಕಾಸ್ ಎಂಟರ್ಟೈನ್ ಮಾಡ್ತಿರ್ಬೇಕು, ಆಕ್ಟಿವ್ ಇರಬೇಕು ಸೋಷಿಯಲ್ ಮೀಡಿಯಾದಲ್ಲಿ. ನೀವು ನಂಬ್ತೀರಾ ಇಲ್ವೋ ಗೊತ್ತಿಲ್ಲ, ಕರೋನಾ ಟೈಮಲ್ಲಿ ₹1 ಯಾರಿಗೂ ಆದಾಯ ಇಲ್ಲ. ಅವಾಗ ಒಂದು ರೂಪೋತ್ಸವ ಅಂತ ಒಂದು ಆ್ಯಪ್ ಇತ್ತು. ಡೈಲಿ 500 ಬರ್ತಾಯಿತ್ತು ನನಗೆ. ಡೈಲಿ 500 ಬರ್ತಾಯಿತ್ತು ನಿಜವಾಗ್ಲೂ ಊರಲ್ಲಿದ್ದಾಗ. ಅದಕ್ಕಂತಾನೆ ರೀಲ್ಸ್ ಮಾಡಾಕ್ತಾ ಇದ್ದೆ ನಾನು. ಎಲ್ಲ ಆದಾಯ ಇಲ್ಲ, ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಆಗ್ತಾನೆ ನಮ್ಮ ಮಾವ ತೀರೋಗಿದ್ರು, ಕಾರ್ಯಗಳು ಮಾಡಬೇಕು, ಹಾಸ್ಪಿಟಲ್ಲು, ದುಡ್ಡಿಲ್ಲ. ಅದರಲ್ಲೇ 500 ನಂಗೆ ಡೈಲಿ ಬರ್ತಾಯಿತ್ತು. ಹಿಂಗೆ ಅಲ್ವಾ? ಅದೆಲ್ಲ ತುಂಬ ಏನೋ ಕಷ್ಟ ಕಾಲದಲ್ಲಿ. ಅದಕ್ಕೆ ವಿಡಿಯೋ ಮಿಸ್ ಮಾಡ್ತಾ ಇರಲಿಲ್ಲ ಕರೋನಾದಲ್ಲಿ. ಆ ಟೈಮಲ್ಲೂ ಡೈಲಿ ಏನಾದ್ರು ಮಾಡೋ ಒಂದು ವಿಡಿಯೋ ಮಾಡೋದು, ಲಿಪ್ಸಿಂಕ್ ಆದ್ರೂ ಮಾಡಬೇಕು ಅಂತ ಮಾಡ್ತಾ ಇದ್ದೆ. 300 ಈ ಥರ 600 ಈ ಥರ ಬರ್ತಾಯಿತ್ತು ಡೈಲಿ. ನೀವು ಯಾವುದೇ ಪ್ಲಾಟ್ಫಾರ್ಮ್ ತಗೊಂಡ್ರು ಎಲ್ಲಾದ್ರಲ್ಲೂ ಇದ್ದಾರೆ ಮೇಡಮ್. ಮೋಜ್ ಬರ್ಬೋದು, ಮುಂಚೆ ರೂಪೋಸು, ಶೇರ್ ಚಾಟು, ಯೂಟ್ಯೂಬು, ಇನ್ಸ್ಟಾ, ಎಲ್ಲದರಲ್ಲೂ ಇದ್ದಾರೆ ಫಾಲೋವರ್ಸು. ಕೆಲವೊಂದು ಆ್ಯಪ್ ಸ್ಟಾಪ್ ಮಾಡಿದ್ವಿ, ಕೆಲವೊಂದು ಕಂಟಿನ್ಯೂ ಮಾಡ್ತಿದ್ವಿ ಅಷ್ಟೇ. ಸೊ ಯೂಟ್ಯೂಬಲ್ಲಿ ಈಗ ಲೆಂತ್ ವೀಡಿಯೋಸ್ ಮಾಡಬೇಕಾದ್ರೆ ಯಾವ ಥರ ಒಂದು ಕಾಂಟೆಂಟ್ ಕೊಡಬೇಕು ಅನ್ನೋ ಒಂದು ಐಡಿಯಾ ಇದೆ. ಈಗ ಮುಂದೆ ನೀವು ಪ್ಲ್ಯಾನ್ ಮಾಡಿದ್ರು ಸಹ ಅಂದರೆ ಒಳ್ಳೆ ರೆಸ್ಪಾನ್ಸ್ ಇರೋದ್ರಿಂದ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಯೂಟ್ಯೂಬ್ ಕಾಂಟೆಂಟು ಬೇಕು ಅಂತ. ಈಗ ವ್ಲಾಗ್ಸ್ ಇರ್ಬೋದು ಅಥವಾ ಇನ್ನೇನೇ ಲಾಂಗ್ ಲೆಂತ್ ವೀಡಿಯೋಸ್ ಕಾಂಟೆಂಟ್ ಇರ್ಬೋದು. ನಿಮಗೆ ಯೂಟ್ಯೂಬಲ್ಲಿ ಯಾವ ಥರ ಕೆಲಸ ಮಾಡಬೇಕನ್ನೋ ಒಂದು ಪ್ಲ್ಯಾನ್ಸ್ ಇದೆ, ಐಡಿಯಾಸ್ ಇದೆ? ಯೂಟ್ಯೂಬಲ್ಲಿ ನಾನು ಶಾರ್ಟ್ ಮೂವೀಸ್ ಮಾಡಬೇಕು ಅಂತ ತುಂಬ ಕಂಟೆಂಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಟೈಮ್ ಇಲ್ಲದ್ರಿಂದ, ಕೆಲವು ಬ್ಯುಸಿ ಟೈಮ್ ಇರೋದ್ರಿಂದ ಏನೂ ಮಾಡೋಕ್ಕಾಗ್ತಿಲ್ಲ. ಶಾರ್ಟ್ಸ್ ಮಾತ್ರ ಹಾಕ್ತಿದ್ದೀವಿ. ಮುಂದೆ ನೋಡೋಣ ಹೆಂಗೆ ಮಾಡ್ಬೇಕಂತ. ಹಳ್ಳಿ ಕಡೆ ಕಂಟೆಂಟ್ಗಳೆಲ್ಲ ಇದೆ, ತುಂಬ ಕಂಟೆಂಟ್. ಕೆಲವರು ಲಾಗ್ಸ್ ಮಾಡಿ ಅಂತಾನು ಕಮೆಂಟ್ ಆಗ್ತಾ ಇದ್ದಾರೆ. ಅಂದ್ರೆ ಹೆಂಗೆ ಏನು ಕೆಲಸ ಮಾಡ್ತಾರೆ ಇದೆಲ್ಲ ತಿಳ್ಕೊಬೇಕಲ್ವಾ, ಹಂಗಾಗಿ ಲಾಗ್ಸ್ ಮಾಡಿ ಅಂತಾರೆ. ಕಾಮಿಡಿ ವಿಡಿಯೋಸು ಎಲ್ಲ ಮಾಡಬೇಕು ಅಂತ ಪ್ಲಾನ್ ಇದೆ, ನೋಡೋಣ. ವಿಡಿಯೋ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಮೇಡಮ್, ಎಡಿಟ್ ಮಾಡೋದು ಇದೆಯಲ್ಲ ಅದು ದೊಡ್ಡ ತಲೆನೋವು. ಅದು ಮೇಜರ್ ಕೆಲಸ ನಡೆಯೋದೇ ಅಲ್ಲಿ. ನಮ್ಮ ಕೆಲಸ ಇಂಪಾರ್ಟೆಂಟ್ ಇದ್ದಾಗ ನಾವು ಕೂರಕ್ಕಾಗಲ್ಲ, ಅದಕ್ಕೆ ನಾವು ಫ್ರೀ ಇದ್ದಾಗಲೇ ಕೂತ್ಕೊಂಡು ಮಾಡಬೇಕು. ಹಂಗಾಗಿ ನಾಳೆ ಮಾಡೋಣ ಅಂತ ಮಾಡೋಕ್ಕೆ ಆಗ್ತಿಲ್ಲ. ನೋಡೋರ್ಗೇನೋ ಅವ್ರು ವಿಡಿಯೋ ಮಾಡ್ತಾರೆ ಅಷ್ಟೇ ಅಂತ ಅನ್ಸುತ್ತೆ. ಅದು ಫುಲ್ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಅಯ್ಯೋ ಅದು ಒಂದು ದೊಡ್ಡ ಕೆಲಸ. ಇವಾಗ ರೀಲ್ಸ್ ಅಲ್ಲೇ ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ ಎಡಿಟಿಂಗಲ್ಲಿ. ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ನಮಗೆ ನಾವು ಅಳುಬ್ರಾಗಿ ನಮಗೆ ಅನ್ಸುತ್ತೆ, ಏನು ಇಷ್ಟು ಚೆನ್ನಾಗಿ ಮಾಡ್ತಾರಲ್ಲ, ಇಷ್ಟು ಕ್ಲಾರಿಟಿ ಇದೆಯಲ್ಲ ಅಂತ. ಹಂಗಾಗಿ ಟೈಮ್ ತಗೊಳುತ್ತೆ ಎಡಿಟಿಂಗು. ಆ್ಯಂಡ್ ನೀವೇ ಹೇಳ್ತಿದ್ರಿ ಇವಾಗ ತುಂಬ ಜನ ಕ್ರಿಯೇಟರ್ಸ್ ಅಂತ ಇದ್ದಾರೆ, ಸಾಕಷ್ಟು ಜನ ರೀಲ್ಸ್ ಮಾಡ್ತಾರೆ. ನೀವು ಬೇರೆ ಕ್ರಿಯೇಟರ್ಸ್ ಜೊತೆನೂ ಕೆಲಸ ಮಾಡಿದ್ದೀವಿ, ಸುಮ್ಮನೆ ಒಂದು ಕೊಲಾಬ್ರೇಷನ್ ಅಂತ ಮಾಡಿದ್ದೀವಿ. ಆ ಥರ ಇನ್ನೊಬ್ಬ ಕ್ರಿಯೇಟರ್ ಜೊತೆ ನೀವು ಕೆಲಸ ಮಾಡಬೇಕಾದ್ರೆ ಇಬ್ರಿಗೂ ಐಡಿಯಾಸ್ ಹೊಳಿತಿರುತ್ತೆ, ಇನ್ನೂ ಇಂಪ್ರೂವೈಸ್ ಸ್ಪಾಟಲ್ಲೇ ಆಗ್ತಾ ಇರುತ್ತೆ. ಅಂಥ ಟೈಮಲ್ಲಿ ಅಂದರೆ ಒಂದು ಒಳ್ಳೆ ಕೊಲಾಬ್ರೇಷನ್ ಅಂತ ಆಗಿರುತ್ತಲ್ವ, ಬೇರೆಯವ್ರ ಜೊತೆ ವರ್ಕ್ ಮಾಡೋದು ಹೇಗಿರುತ್ತೆ? ಬೇರೆಯವ್ರ ಜೊತೆ ಮಾಡಿದಾಗ ಅವ್ರ ಕಂಟೆಂಟ್ಗೆ ನಾವು ಅವ್ರ ರೀತಿಯೇ ಹೊಂದ್ಕೊಂಡು ಹೋಗ್ಬೇಕು. ನಮ್ಮ ಕಂಟೆಂಟ್ ಅಂದಾಗ ನಾವು ನಮ್ಮ ರೀತಿ ಮಾಡಬೇಕು. ನಾವಲ್ಲಿ ಹೇಳೋಕ್ಕಾಗಲ್ಲ, ಹೇಳಿದ್ರೆ ಅಲ್ಲಿ ಮನಸ್ತಾಪಗಳು ಶುರು ಆಗ್ಬಿಡ್ತವೆ. ನೋಡಿದ್ದೀನಿ ನಾನು, ತುಂಬ ಆ ಥರ ಆಗ್ಬಿಟ್ಟಿದೆ. ಇಲ್ಲ ಈ ರೀತಿ ಮಾಡೋಣ ಅಂದ್ರೆ, ಇಲ್ಲ ಇದೇ ರೀತಿ ಚೆನ್ನಾಗಿರುತ್ತೆ ಅಂತಾರೆ. ಆಗಾಗ ನಾವು ಮಾತಾಡೋಕ್ಕಾಗಲ್ಲ. ಅವ್ರು ಇಷ್ಟ ಬಂದಂಗೆ ಮಾಡಿ, ಆಯಿತು ಚೆನ್ನಾಗಿದೆ ಅನ್ಕೊಂಡು ಮಾಡ್ಬೇಕಷ್ಟೆ. ನಿಮ್ಮಿಬ್ರ ಮಧ್ಯೆ ಒಂದು ರೀಲ್ ಮಾಡಬೇಕಾದ್ರೆ ಇಬ್ರಿಗೂ ಏನೋ ಒಂದು ಕ್ರಿಯೇಟಿವ್ ಆಗಿ ಏನೋ ತಲೆಗೆ ಓಡ್ತಾ ಇರುತ್ತೆ. ಆವಾಗ
ಒಂದ್ ಸ್ವಲ್ಪ ಮನಸ್ತಾಪ ಅನ್ನೋದಾಗಿ ಅಯ್ಯೋ ದೊಡ್ಡ ದೊಡ್ಡ ಜಗಳಗಳಾಗ್ಬಿಟ್ಟವೆ. ದೊಡ್ಡ ಅವತ್ತು ಅಲ್ಲೇ ಸ್ಟಾಪ್ ಮಾಡಿ ಬಿಟ್ಬಿಟ್ಟಿದೀವಿ. 3 days ಮಾತಾಡೋ ತನಕ ರೀಲ್ಸೇ ಮಾಡಲ್ಲ. ಮತ್ತೆ ಮಾತಾಡ್ಸ್ಕೊಂಡು ಯಾವ್ದಾದ್ರು ಒಂದು ಪ್ರಮೋಷನ್ ಬಂತು ಅಂದ್ರೆ ನಾನೇ ಏನ್ ಮಾಡಕ್ಕಾಗುತ್ತೆ, ಒಬ್ನೇ ಹೋಗಿ ಮಾಡಕ್ಕಾಗಲ್ಲ. ಇಬ್ರು ಬೇಕು, ಅಟ್ಲೀಸ್ಟ್ ಕ್ಯಾಮ್ರಾ ಹಿಡಿಯೋಕಾದ್ರೂ ಬೇಕು. ಆ ಟೈಮಲ್ಲಿ ನಾನೇ ಹೋಗಿ ಮಾತಾಡ್ಸೋದು. ಆಯ್ತು ಸರಿ ಆಯ್ತು ಹೋಗ್ಲಿ, ತಪ್ಪಾಯ್ತು ನಂದೇನು ಮನಸ್ತಾಪ ಅಂತ ಏನಿಲ್ಲ, ದೊಡ್ಡ ಜಗಳಗಳೇ ಅಯ್ಯೋ ನನಗಿದ್ ಕೇಳ್ಬೇಕಾದ್ರೆ ಅಯ್ಯೋ ಈ ತರ ಹಿಂಗ್ ಕೇಳೋದು ಆಗಿರುತ್ತೆ ಕೆಲವು ಸತಿ. ಕ್ರಿಯೇಟಿವ್ ಕೆಲವು ಸತಿ ಎಲ್ಲ ಅದು ತುಂಬಾ ಎಲ್ಲಾ ಸತಿ ಆಗುತ್ತೆ. ಈಗ ಬರ್ಬೇಕಾದ್ರೆ ಯಾವ್ದೋ ಒಂದು ಕಂಟೆಂಟ್ ಮಾಡ್ತಾ ಇದ್ದೋ, ಅಲ್ಲೂ ಕೂಡ ಸುಮ್ನೆ ಹಂಗೆ ಬಂದ್ಬಿಡುತ್ತೆ, ಏನು ಮಾಡಕ್ಕಾಗಲ್ಲ. ಬಟ್ ನೀವ್ ಅದೇ ಹೇಳ್ದಂಗೆನೆ ಜನ ನಿಮ್ ಇಬ್ರು ಇಷ್ಟಪಡ್ಬೇಕಾದ್ರೆ ಹೌದು, ತುಂಬಾ ದಿನ ಜಗಳ ಆಡ್ಕೊಂಡೆಲ್ಲ ಇರಕ್ಕಾಗಲ್ಲ. ನಾವ್ ಯಾವ ರೀತಿ ಇದೀವಿ ರೀಲ್ಸ್ ಅಲ್ಲಿ ಅದೇ ರೀತಿ ಇರಬೇಕು. ಅದು 4 ಗೋಡೆ ಮಧ್ಯೆ ಆಗುತ್ತೆ, ಯಾರಿಗಾಗಲ್ಲ ಮೇಡಮ್. ಪ್ರತಿ ಎಲ್ಲಾ ಮನೇಲೂ ಹಾಗೆ ಆಗುತ್ತೆ. ಹಂಗಾಗಿ ಅದು ಕಾಮನು. ಒಂದ್ ದಿವಸ ಇರುತ್ತೆ, 2 ದಿವಸ ಇರುತ್ತೆ. ಅವಳು ಮಾತಾಡ್ಸ್ತಾ ಇದ್ರು, ನಾನು ಮಾತಾಡ್ಸ್ಬಿಡ್ತೀನಿ. ಊಟ ಸಿಗಲ್ಬೇಕಲ್ಲ ಕೊನೆಗೆ, ಊಟ ಸಿಗಲ್ಲ ಅದಕ್ಕಾದ್ರೂ ಮಾತಾಡಿಸ್ಬೇಕು ಅಂದ್ಬಿಟ್ಟು ವೆರಿ ಗುಡ್ ಮಾತಾಡಿಸ್ಬಿಟ್ಟಿವಿ. 1 ದಿನ 2 ದಿನ ಅಷ್ಟೇ ನಮ್ ಜಗಳ. 1 ದಿನನೂ ಇಲ್ಲ. ನಾವು 3 days ಇರೋದೇ ತುಂಬಾ ಕಡಿಮೆ. ಹೌದು, ಮಾತಾಡಿಸ್ಬಿಡ್ತೀವಿ. ಅದು ಹಂಗೆ. ಅದೇ ಇವಾಗ ಹೇಳ್ತಿದ್ರು ಬೇರೆ ಕಡೆ ಪ್ರಮೋಷನ್ಗೆಲ್ಲ ಹೋಗ್ಬೇಕಾಗುತ್ತೆ, ನಿಮ್ಮಿಬ್ರು ಕೇಳ್ತಾರೆ ಅಂತ. ಫಿಲ್ಮ್ ಪ್ರಮೋಷನ್ಸ್ ಮಾಡುವಾಗ ಅಥವಾ ಯಾವುದೋ ಒಂದು ಸರ್ವಿಸೋ ಪ್ರಾಡಕ್ಟೋ ನಿಮ್ಮಿಂದ ಪ್ರಮೋಷನ್ ಕೇಳಿದಾಗ ಹೇಗೆ ಕಾನ್ಸೆಪ್ಟ್ ಪ್ಲಾನ್ ಮಾಡ್ತೀರಾ? ಕಾನ್ಸೆಪ್ಟ್ ಇಬ್ರು ಕುತ್ಕೊಂಡು ಮಾಡ್ತೀವಿ ಮೇಡಮ್. ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ರೀತಿ ಮಾಡಿದ್ರೆ ಚೆನ್ನಾಗಿ. ನಾನು ಹೇಳ್ತೀನಿ ಈ ಥರ ಮಾಡ್ಬೋದಾ, ಇಲ್ಲ ಇದು ಅವಳೇ ಐಡಿಯಾ ಕೊಡ್ತಾಳೆ ಯಾವುದಾದ್ರು ಮಾಡೋಣ ಈ ಥರ ಅಂತ. ಒಂದು ಪ್ರಾಡಕ್ಟ್ ಆಗಲಿ, ಬಟ್ಟೆ ಆಗಲಿ, ಬಟ್ಟೆದೆಲ್ಲ ಜಾಸ್ತಿ ಅವ್ರಿಗೆ ಬರುತ್ತೆ, ನನಗೇನು ನಾನು ಮಾಡಲ್ಲ. ಹಾಗಾಗಿ ಇಬ್ರು ಕುತ್ಕೊಂಡು ಪ್ಲಾನ್ ಮಾಡಿ ಅವ್ರಿಗೆ ಸ್ಕ್ರಿಪ್ಟ್ ಕಳಿಸಿ ಅವ್ರು ಓಕೆ ಮಾಡಿದ್ರೆ ಮಾಡ್ತೀವಿ. ಆ್ಯಂಡ್ ಈ ಫಿಲಮ್ ಪ್ರಮೋಷನ್ ಎಲ್ಲ ಮಾಡಿರ್ತೀರ ಅಲ್ವಾ, ತುಂಬ ಸ್ಪೆಷಲ್ ಅನಿಸಿದ್ದು ಅಂದರೆ ಈಗ ಒಂದು ಕಾಲ್ ಬರುತ್ತೆ ಈ ಥರ ಪ್ರಮೋಟ್ ಮಾಡ್ಕೊಡ್ಬೇಕು ಅಂದಾಗ ನಿಮಗೆ ಮನೇಲಿ ಇರ್ತೀರ, ಸಡನ್ನಾಗಿ ಒಂದು ಖುಷಿ ಸಿಗುತ್ತಲ್ಲ, ಓಕೆ ಈ ಥರ ನಮ್ಮ ವರ್ಕ್ ರೆಕಗ್ನೈಸ್ ಆಗ್ತಿದೆ ಅಂತ. ಆ ಥರ ಅನಿಸಿದ್ದು ಯಾವ್ದಾದ್ರು ಒಂದು ಕ್ಷಣ? ಈಗ ರೀಸೆಂಟಾಗೆ ಮಾಡೋದು ಸೂ ಫ್ರಮ್ ಸೋನಾ, ಅದು ರಿಲೀಸ್ಗೆ 2 days ಮುಂಚೆ ಪ್ರಮೋಷನ್ ಮಾಡೋದು. ಯೂಟ್ಯೂಬಲ್ಲಿ ಕೇಳಿದರು, ಮಾಡಿಕೊಟ್ಟು ಚೆನ್ನಾಗೋಯ್ತು. ಸಿನಿಮಾ ನೋಡಿದ್ಮೇಲೆ ನಮಗೂ ಚೆನ್ನಾಗಿದೆ, ಅದು ಮಾಡಿದ್ದಕ್ಕೂ ಸಾರ್ಥಕ ಆಯಿತು, ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದು ನಾನು ದೆವ್ವದ್ದು ಅಂದ್ಕೊಂಡು ದೆವ್ವದ ಕಾನ್ಸೆಪ್ಟ್ ಮಾಡಿಬಿಟ್ಟು ಸಿನಿಮಾದಲ್ಲಿ ನೋಡಿದ್ರೆ ಯಾವ ದೆವ್ವನೂ ಇಲ್ಲ, ಆ ಥರ ಚೆನ್ನಾಗಿತ್ತು ಸಿನಿಮಾ. ಆ ಥರ ಸಿನಿಮಾಗಳು ಖುಷಿ ಆಗುತ್ತೆ ನಿಜ. ಹೌದು. ಹೇಗೆ ನಿಮ್ಮ ಒಂದು ಲೈಫ್ ಸ್ಟೈಲಲ್ಲಿ ಫಿಲ್ಮ್ ಅಂದರೆ ಈಗ ನೀವು ಈ ಥರ ಎಂಟರ್ಟೈನಿಂಗ್ ಫೀಲ್ಡಲ್ಲಿ ಇದ್ದೀರಾ, ಸೊ ನಿಮಗೆ ಸಿನಿಮಾ ಅನ್ನೋದ್ರೆಲ್ಲ ಆಸಕ್ತಿ ಹೇಗಿದೆ? ಸಿನಿಮಾ ಅಂದರೆ ತುಂಬ ಆಸಕ್ತಿ ಇದೆ ನಮಗೆ, ಮಾಡಲೇಬೇಕು ಅಂತ. ಈಗ ರೀಸೆಂಟಾಗಿ ಮಾಡೋದು ಕುಲದಲ್ಲಿ ಕೇಳೋದು, ಒಂದು 3-4 ಸಿನಿಮಾ ಮಾಡಿದ್ದೀನಿ. ಅದೊಂದೇ ಸಿನಿಮಾ ರಿಲೀಸ್ ಆಗಿದ್ದು. ಆಫರ್ ಸಿಕ್ಕಿದ್ರೆ ನಾನು ಸೈಡಲ್ಲಿ ನಿಂತ್ಕೊಂಡು ಮಾಡೋಕ್ಕೂ ರೆಡಿ. ನನಗೇನು ಹೀರೋ ಬೇಕು, ಸೈಡ್ ಬೇಕು, ದೊಡ್ಡ ರೋಲೇ ಬೇಕು ಅಂತ ಕೇಳಲ್ಲ. ಯಾವುದೇ ಆಫರ್ ಸಿಕ್ಕಿದ್ರು ಪ್ರೀತಿಯಿಂದ ಮಾಡ್ತೀವಿ ಮೇಡಮ್, ಕಲೆಗೆ ಬೆಲೆ ಕೊಡ್ತೀವಿ ಅಷ್ಟೇ. ಆ್ಯಂಡ್ ಈ ಥರ ನೀವು ಕೆಲಸ ಮಾಡಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಅಂತಂದರೆ, ನೀವು ಆವಾಗಲೇ ಹೇಳ್ತಿದ್ರಿ ಪಾಸಿಟಿವ್ ನೆಗೆಟಿವ್ ಎಲ್ಲ ಬರ್ತಿರುತ್ತೆ ಅಂತ. ನಿಮ್ಮ ಕಾಂಟೆಂಟ್ಗೆ ಅಂದರೆ ಒಂಥರ ಯಾವ ರೀತಿ ರೆಸ್ಪಾನ್ಸ್ ಇದೆ? ಯಾವ ಏಜ್ ಗ್ರೂಪ್ ಜನ ಜಾಸ್ತಿ ವ್ಯೂವರ್ಸ್ ಇದ್ದಾರೆ ನಿಮಗೆ? ನಮಗೆಲ್ಲ ಫ್ಯಾಮಿಲಿ 35 ಫ್ಯಾಮಿಲಿ ಆಡಿಯನ್ಸ್, 25 ಇಂದ 35, 40, 45, 50 ತನಕ ನೋಡ್ತಾರೆ ನಮ್ಮದು. ಅಂದ್ರೆ ನೀವು ಅಷ್ಟು ವೆರೈಟಿ ಆಫ್ ಹೌದೌದು ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದೀರಾ. ಯಾಕೆಂದ್ರೆ ಯೂತ್ಸ್ ಎಲ್ಲ ನಮ್ದು ಕಡಿಮೆ, ಯಾಕೆಂದ್ರೆ ನಾವು ಡಬಲ್ ಮೀನಿಂಗ್ ಆ ಥರ ಎಲ್ಲ ಮಾಡಲ್ಲ. ಒಂದು ಸಿಂಗಲ್ ಲೈನ್ ಬಂದ್ರು ಕೂಡ ನಾವು ಅದನ್ನ ಅಪ್ಲೋಡೇ ಮಾಡಲ್ಲ. ಮಾಡ್ಬಿಡ್ತೀವಿ ಹಾಕೋಣ ಅಂದ್ಬಿಟ್ಟು ಕೊನೆಗೆ ಬೇಜಾರಾಗಿ ಇಲ್ಲ ಇದು ಸರಿ ಹೋಗಲ್ಲ, ಮನ್ಸೊಪ್ಪಲ್ಲ, ಜನ ಏನೋ ಅನ್ಕೊಬಿಡ್ತಾರೆ, ನಮ್ಮನ್ನ ಬೇರೆ ಅನ್ಕೊಬಿಡ್ತಾರೆ ಅಂದ್ಬಿಟ್ಟು ಎಷ್ಟೋ ವಿಡಿಯೋಗಳು ಡಿಲೀಟ್ ಮಾಡ್ಬಿಟ್ಟಿದ್ದೀನಿ. ಮಾಡಿಬಿಟ್ಟು ಚಿಕ್ಕ ಲೈನ್ ಬಂದ್ರು ಕೂಡ ಅಲ್ಲಿ ಅದು ಕಾಮಿಡಿನೇ ಆಗಿದ್ರು ಕೂಡ ಅದು ಡಬಲ್ ಮೀನಿಂಗ್ ಅನ್ಸ್ದಾಗ ಅದನ್ನ ನಾವು ಅಪ್ಲೋಡ್ ಮಾಡಕ್ ಹೋಗಿಲ್ಲ. ನೆಗೆಟಿವ್ ಕಾಮೆಂಟ್ಸ್ ಅನ್ನೋದು ಬಂದಿದ್ಯಾ? ಹೇಗೆ ಸ್ವೀಕರಿಸಿದೀರಾ ಅದನ್ನ? ತುಂಬಾ ಬರುತ್ತೆ, ಖಂಡಿತ ಬಂದಿದೆ ಮೇಡಮ್. ಅದು ಫೇಸ್ಬುಕ್ಕಲ್ಲಂತೂ ಇವಾಗ ಇತ್ತೀಚೆಗೆ ತುಂಬಾನೇ ನೆಗೆಟಿವ್ ಇದೆ. 50% ಜನ ಒಳ್ಳೇದು ಕೆಟ್ಟದಾಗೆ ಮಾಡ್ತಾರೆ. ಅಂದ್ರೆ ಅಲ್ಲಿ ಏನು ಇಲ್ಲ ಅಂತಂದ್ರೂ ಏನೋ ಒಂದು ಬೇಕಂತ ಮಾಡೋರೆ. ಇವ್ರಿಗೆ ಜಾಸ್ತಿ ಲೇಡೀಸ್ ಅಂದ್ರೆ ನಾವಾದ್ರೆ ರಿಟರ್ನ್ ಮಾತಾಡ್ಬಿಡ್ತೀವಿ, ಬೈದ್ಬಿಡ್ತೀವಿ. ಇವ್ರು ಆ ಥರ ಮಾಡೋಕ್ಕಾಗಲ್ಲ. ಇವಳು ಏನು ಮಾಡ್ತಾಳೆ, ಒಂದು ಬ್ಯಾಡ್ ಕಮೆಂಟ್ ಬಂದರೆ ಅಳೋಕ್ಕೆ ಶುರು ಆಗ್ಬಿಡ್ತಾರೆ. ಆಮೇಲೆ ನಾನೆಲ್ಲೋ ಇರ್ತೀನಿ, ಎಲ್ಲೋ ಕೆಲಸ ಮಾಡ್ತಾ ಇರ್ತೀನಿ, ಫೋನ್ ಮಾಡೋದು, ಅವ್ನು ಯಾರೋ ಹಿಂಗೆ ಹಾಕಿದ್ದಾನೆ ಈಗಲೇ ನೋಡು, ರಿಪ್ಲೈ ಮಾಡು, ಇಲ್ಲ ಪೊಲೀಸ್ ಕಂಪ್ಲೇಂಟ್. ಇವಾಗೆಲ್ಲ ಬಂದಿರೋದು, ಇವಾಗ ಸೈಬರ್ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು ಬ್ಯಾಡ್ ಕಮೆಂಟ್ಗೆ ಅಂತ. ಈ ರಮ್ಯಾ ಅವ್ರು ಮಾಡ್ತವಿಂದ ಈ ಥರ ಆಗಿದೆ. ಕಂಪ್ಲೇಂಟೇ ಕೊಡೋಣ ಅಂದ್ಬಿಟ್ಟು ಹತ್ಕೊಂಡು ಕುತ್ಕೊಂಡ್ಬಿಡ್ತಾಳೆ. ಎಷ್ಟೇ ಒಳ್ಳೇದಾಗಿ ಮಾಡಿದ್ರು ಅದು ಖಂಡಿತ ಕೆಟ್ಟದಾಗಿ ಬರುತ್ತೆ. ಕೆಲವರು ನೋಡ್ತೀರಾ ಬಟ್ಟೆ ಹೆಂಗೆಂಗೋ ಹಾಕೊಂಡು ಮಾಡಿದವ್ರಿಗೆ ಏನೋ ಹೇಳಲಿ, ಬೇಕಾದರೆ ನಾವೆಲ್ಲ ಬಟ್ಟೆ ಚೆನ್ನಾಗಿ ಹಾಕ್ತೀವಿ, ಇಲ್ಲ ಏನು ಬೇರೆ ಥರ ಮಾಡಲ್ಲ, ಆದ್ರೂ ಕಮೆಂಟ್ ಮಾಡ್ತೀವಿ. ಅಂದರೆ ನಿಮಗೆ ಕಾಂಟೆಂಟ್ ಮಾಡಬೇಕಾದ್ರೆ ನಿಮಗೆ ಸುಮ್ಮನೆ
ಒಂಥರ ಆ ಥಾಟ್ ಕೂಡ ಬಂದಿರಲ್ಲ ಇದನ್ನ ಯಾರೋ ಹೀಗ್ ನೋಡ್ಬೋದು ಅಂತನೂ. ಆ ಕಮೆಂಟ್ ಇಂದ ನಿಮ್ಗೆ ಅಯ್ಯೋ ಈ ತರನು ಎಲ್ಲ. ಹೌದೌದು, ಇವ್ರು ಯಾವ್ದೋ ಕಂಟೆಂಟ್ ಬಿಸ್ನಲ್ಲಿ ಓಕೆ ಮಾಡ್ಬಿಟ್ಟಿರ್ತಾರೆ, ಅದನ್ನ ಹಂಗೆ ಹಾಕ್ಬಿಟ್ಟು ನಾವೇ ತಲೆ ಕೆಡ್ಸ್ಕೊಂಡಿರಲ್ಲ, ಅವ್ರು ಅದನ್ನ ಅಬ್ಸರ್ವ್ ಮಾಡಿ ಕೆಡ್ತಾಗ ಕಮೆಂಟ್ ಮಾಡಿರ್ತಾರೆ. ಹೌದೌದು. ಬಟ್ ಅಟ್ ದ ಸೇಮ್ ಟೈಮ್ ನಿಮ್ನ ಕೆಲವು ಟ್ರೋಲ್ ಪೇಜಸ್ ಅವ್ರು ಇರ್ಬೋದು, ಮೀಮ್ ಪೇಜಸ್ ಇರೋರು ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಮಾಡಿದ್ದಾರೆ ತುಂಬಾ ಜನ genuine ಆಗಿ ನಮ್ಮನ್ನ ಫಾಲೋ ಇಷ್ಟಪಟ್ಟು, ಮಾಡ್ತಿದ್ದಾರೆ. ಹೌದು. ಅವ್ರಿಗೆಲ್ಲ ಅಂದ್ರೆ ಅವ್ರ ಜೊತೆ ಎಲ್ಲ ಹೇಗಿದೆ ನಿಮ್ಮ ಒಂದು ನಂಟು ಸೋಷಿಯಲ್ ಮೀಡಿಯಾದಲ್ಲಿ? ಇಲ್ಲ ಮೇಡಮ್, ಚೆನ್ನಾಗಿದೆ. ನಾವೇನೇ ಮಾಡಿದ್ರು ನಮ್ದು ಒಳ್ಳೇದು ಮಾಡಿದ್ರೆ ಅವರು ಕೂಡ ಸ್ಟೋರಿಗೆ ಹಾಕ್ತಾರೆ, ಸಪೋರ್ಟ್ ಮಾಡ್ತಾರೆ. ಆ ಥರ ಏನಿಲ್ಲ, ಯಾವುದೇ ನಾವು ಸಿನಿಮಾ ಆಪರ್ಚುನಿಟಿ ಬಂದಾಗ ಅದು ವಿಡಿಯೋ ಮಾಡಿದ್ರೆ ಅವರು ಕೂಡ ಸ್ಟೋರಿಗೆ ಹಾಕಿ ಮೆನ್ಷನ್ ಮಾಡ್ತಾರೆ. ಟ್ರೋಲ್ ಎಲ್ಲ ಆಗಿರೋದು ತುಂಬ ಕಡಿಮೆ. ಈಗ ಯಾವುದೋ ಒಂದು ನಮ್ಮ ಪ್ರಕಾಶನ್ ಇದ್ರಲ್ಲಿ ಕೆಲವೊಂದು ಟ್ರೋಲ್ ಆಯಿತು, ಅದು ಬಿಟ್ಟರೆ ನಾವು ಯಾವುದೂ ಟ್ರೋಲ್ ಆಗಿಲ್ಲ ಇದು. ಟ್ರೋಲ್ ಮಾಡಿಸ್ಕೊಂಡಿಲ್ಲ. ಎಸ್. ಅಟ್ ದ ಸೇಮ್ ಟೈಮ್ ಅಂದರೆ ನಾವು ಎಷ್ಟೇ ಕಾನ್ಷಿಯಸ್ ಆಗಿ ಕಾಂಟೆಂಟ್ ಮಾಡ್ತಿರ್ತೀವಿ, ಜೊತೆಗೆ ನಾವು ಇನ್ನೂ ಹೆಚ್ಚು ಗಮನ ವಹಿಸಬೇಕಾಗುತ್ತೆ. ಯಾಕಂದರೆ ಜನ ನಿಮ್ಮನ್ನು ನೋಡ್ತಿದ್ದಾರೆ, ಹೌದು, ನಿಮ್ಮಿಂದ ಇನ್ಫ್ಲೂಯೆನ್ಸ್ ಆಗ್ತಿದ್ದಾರೆ ಅಂತ. ಅಂದರೆ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ ಆಗಿ ನಿಮಗೆ ತುಂಬ ಜವಾಬ್ದಾರಿಗಳಿದೆ. ನಿಮ್ಮ ಪ್ರಕಾರ ಏನು ನಿಮ್ಮ ಜವಾಬ್ದಾರಿ ಆ್ಯಸ್ ಅ ಕ್ರಿಯೇಟರ್ ಆಗಿ? ಜನಕ್ಕೆ ನಾನು ಏನು ತೋರಿಸ್ತೀನಿ ಅದು ಇಂಪಾರ್ಟೆಂಟು. ಬಟ್ ನಾನು ಬ್ಯಾಡ್ ಆಗಿ ತೋರಿಸೋದಾಗಲಿ ಇನ್ನೊಂದು ತೋರಿಸೋದಾಗಲಿ, ಜನಕ್ಕೆ ಒಳ್ಳೆ ಮೆಸೇಜ್ ಅವ್ರು ಕೇಳೋದೇ ಅಷ್ಟು, ಇದರಿಂದ ಏನು ಮೆಸೇಜು, ಇದರಿಂದ ಏನು ಮೆಸೇಜ್ ಅಂತ. ಆ್ಯಕ್ಚುಲಿ ನಾವು ಕಾಮಿಡಿ ಕಪಲ್ಸ್ ಅಂತಲೇ ಮುಂದಿನ ಫೇಮಸ್, ಅವಾಗಿಂದನೂ ಅದೇ ಕಾಮಿಡಿ ಕಪಲ್ಸ್ ಅಂತಲೇ ಹೇಳ್ತಾರೆ. ಹಾಗಾಗಿ ಅಷ್ಟು ಮೆಸೇಜ್ಗಳು ಕೊಡೋಕ್ಕಾಗಿಲ್ಲ. ಏನಾದ್ರು ಅವ್ರು ಕೇಳೋದೇ ಅಷ್ಟೇ, ಒಂದು ಒಳ್ಳೆ ಮೆಸೇಜು, ಏನಾದರೂ ಏನಂತ ಗೊತ್ತಾಗ್ತಿಲ್ಲ ನನಗೆ ಏನು ಹೇಳಬೇಕು ಅಂತ. ಅಂದರೆ ಒಂದು ಜವಾಬ್ದಾರಿ ಅಂತ ಇರುತ್ತಲ್ವ, ಓಕೆ ನಾನು ಈ ಥರದ್ದನ್ನು ನಾನು ನನ್ನ ಪ್ರೊಫೈಲಲ್ಲಿ ತೋರ್ಸೋಕ್ಕೆ ಇಷ್ಟಪಡೋದಿಲ್ಲ. ನೀವು ಆವಾಗಲೇ ಡಬಲ್ ಮೀನಿಂಗ್ ಅನ್ನೋದು ಕೂಡ ಹೇಳ್ತಿದ್ರಿ. ಅಂದರೆ ನಿಮ್ಮ ಪ್ರಕಾರ ನೀವು ಅದನ್ನು ನಿಮ್ಮ ಪ್ರೊಫೈಲಲ್ಲಿ ತೋರ್ಸೋಕ್ಕೆ ಇಷ್ಟಪಡಲ್ಲ ಅನ್ನೋ ಥರ. ಅದೇನೆ, ಅವಾಗೇನೋ ಗೊತ್ತಿದ್ಲೇನೋ ಏನೋ ಒಂದೆರಡು ಬೆಟ್ಟಿಂಗ್ ವಿಡಿಯೋಸ್ ಮಾಡಿದ್ದಾಗಿತ್ತು. ಆದರೆ ನಾವು ಅವಾಗಲೇ ಬಿಟ್ಟು ಬೇಡ ಇದು ತಪ್ಪು ಅಂತ ನಮ್ಗೆ ಗೊತ್ತಾದ್ಮೇಲೆ ನಾವು ಅವಾಗ್ಲೇನೆ ಬಿಟ್ಬಿಟ್ಟು. ಆದರೆ ಇನ್ನು ಮುಂದೆ ಅದು ಯಾವತ್ತೂ ಆಗಲ್ಲ, ಅದು ಯಾವತ್ತೂ ನಾವು ಮಾಡಲ್ಲ. ಮಾಡಿದ್ದೋ ಒಪ್ಕೊಂತ ಇದೀವಿ, ಇಲ್ಲ ಅಂತಲ್ಲ. ಮುಂಚೆ ಸ್ಟಾರ್ಟಿಂಗಲ್ಲಿ ಯಾರಿಗೆ ದುಡ್ಡು ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಮೇಡಮ್, ಇಷ್ಟ ಅನ್ನೋಕ್ಕಿಂತ ಆಸೆ ಇದ್ದೇ ಇರುತ್ತೆ, ಏನಾರು ಒಂದು ಅವಶ್ಯಕತೆ ಇರುತ್ತೆ, ಸಂಸಾರ ಅಂದಮೇಲೆ ಬೇಕಾಗುತ್ತೆ. ಹಂಗಾಗಿ ಮಾಡಿದೀವಿ. ನಾನು ಈ ಮುಖಾಂತರ ಬೇಕಾದ್ರೆ ಸಾರಿ ಕೇಳ್ತೀನಿ, ನೆಕ್ಸ್ಟ್ ಯಾವತ್ತೂ ಆ ಥರ ಪ್ರಮೋಷನ್ ನಾನು ಮಾಡಲ್ಲ ಅಂತ ನನ್ನ ಪ್ರೊಫೈಲಲ್ಲೇ ಹಾಕ್ಬಿಟ್ಟಿದ್ದೀನಿ, ನೋ ಬೆಟ್ಟಿಂಗ್ ಪ್ರೊಮೋ. ಅವಾಗಲೇ ಬಿಟ್ವಿ ನಾವು. ಬಟ್ ಅದನ್ನೇ ಇವಾಗ ಕೆಲವೊಬ್ರು ಹಳೇದು ಒಂದೋ ಎರಡೋ ನೋಡಿರೋರು ಕಮೆಂಟ್ ಆಗ್ತಾ ಇರ್ತಾರೆ. ಬಟ್ ನಾವು ಯಾವಾಗಲೂ ನಿಲ್ಸಿದ್ದೀವಿ, ಅದು ನಾವು ಮಾಡ್ತಾ ಇಲ್ಲ, ಅದು ತಪ್ಪು ಅಂತ ಗೊತ್ತಾದ್ಮೇಲೆ ನಾವು ಯಾವತ್ತೂ ಮಾಡಿಲ್ಲ, ಇನ್ನು ಮುಂದೆನೂ ಮಾಡೋದಿಲ್ಲ. ಅಲ್ಲ, ಅದೇ ನನ್ಗನ್ಸುತ್ತೆ ನೀವು ಕಾಮಿಡಿಯಾಗಿ ಏನು ಮಾಡಿದ್ದೀರಾ ಆ್ಯಸ್ ಅ ಕಪಲ್, ತುಂಬ ಜನಕ್ಕೆ ಅದು ರಿಲೇಟ್ ಆಗುತ್ತೆ. ಆ್ಯಂಡ್ ಅದನ್ನೇ ಇಷ್ಟಪಡ್ತಿದ್ರೆ ನೀವು ಅದನ್ನೇ ನಮ್ಮ ನಿಜ ಜೀವನದಲ್ಲೇ ಕೆಲವೊಂದು ಬಂದ್ಬಿಟ್ಟು ನಾವು ಮಾತಾಡ್ತಾನೆ ಕೆಲವೊಂದು ಕಾಮಿಡಿಗಳು ಕ್ರಿಯೇಟ್ ಆಗಿಬಿಡ್ತವೆ. ಅದನ್ನ ಬೇರೆ ಥರ ಸ್ಕ್ರಿಪ್ಟ್ ಮಾಡಿದ್ದೀವಿ, ಬೇಜಾನ್ ಮಾಡಿರೋದು ಉಂಟು ಆ ಥರ. ಆ್ಯಂಡ್ ಯಾರು ನಿಮ್ಮನ್ನ ಭೇಟಿ ಮಾಡಿದಾಗ ನಿಮ್ಮನ್ನ ಗುರ್ತು ಹಿಡಿದು ಕಣ್ಣು ಹಿಡಿದು ಮಾತಾಡ್ಸಿರೋದಿದೆಯಾ? ಯಾವುದು ತುಂಬ ಒಂಥರ ಸ್ಪೆಷಲ್ ಮೂಮೆಂಟ್ ಅನ್ನೋದಿದ್ರೆ? ತುಂಬ ಜನ ಮೇಡಮ್, ದೇವಸ್ಥಾನಕ್ಕೆ ಹೋಗ್ಲಿ, ಎಲ್ಲೇ ಹೋಗ್ಲಿ, ಆಚೆ ಹೋಗ್ಲಿ, ಏನೋ ಒಬ್ರು ಇಬ್ರು ಅಂತ ಏನಿಲ್ಲ, ಇಲ್ಲ ಅಂದ್ರೆ ಒಂದು 10-20 ಜನ 50 ಜನನೇ ಫೋಟೋ ತಗೋತಾರೆ. ಅದೊಂದು ತುಂಬಾ ಖುಷಿ. ಸ್ಪೆಷಲ್ ಅಂದ್ರೆ ನಮ್ಮ ಮನೆಗೆ ಒಬ್ರು ಹುಡುಗಿ ಬಂದ್ಬಿಟ್ಟಿದ್ರು, ಅದ್ ಹೆಂಗ್ ಹುಡುಗರು ಗೊತ್ತಿಲ್ಲ ಮೇಡಮ್, ಸೀದಾ ಮನೆ ಬಾಗಿಲು ಬಂದು ನಿಂತವ್ರೆ. ಹೆಂಗ್ರಿ ಬಂದ್ರಿ ಅಂದ್ರೆ, ಇಲ್ಲ ಕೇಳ್ಕೊಂಡು ಬಂದೆ ಅಂತಾರೆ. ಕಣ್ಣಲ್ಲಿ ನೀರ್ ಹಾಕ್ತಿದಾರೆ, ನಿಮ್ಗೆ ನೋಡ್ಬೇಕು ಮಾತಾಡ್ಸ್ಬೇಕು ಅನಿಸ್ತು ಅಂತ. ನಮ್ ಕಣ್ಣಲ್ಲಿ ನೀರ್ ಬಂತು ಆ ಟೈಮಲ್ಲಿ. ಅದೆಲ್ಲ ನಮ್ಗೆ ತುಂಬಾ ಸ್ಪೆಷಲ್. ಸ್ವಲ್ಪ ಅವರು ಮುಗ್ದ್ರು, ಅವ್ರು ನೋಡಕ್ಕೆ ಮುಗ್ದ್ರು ಅನ್ನಿಸ್ತು ನನಗೆ. ಅದು ಮನೆಗೆ ಬಂದು ಹುಡುಕಿ ಪಾಪ, ಅಂದ್ರೆ ಅವ್ರನ್ನ ನಾವು ತೀರ್ಸಕ್ಕಾಗಲ್ಲ. ಅವ್ರಿಗೆ ನಿಮ್ನ ನೋಡಿದ್ರೆ ತುಂಬಾ ರಿಲೇಟ್ ಮಾಡ್ಕೊಂಡಿರ್ತಾರೆ. ಹೌದೌದು, ನೋಡಿದ್ರೆ ಯಾರೋ ಬೇರೆಯವರು ಅಂತ ಅನ್ಸಲ್ಲ ಅವ್ರಿಗೆ, ದಿನಾ ನೋಡ್ತಿರ್ತಾರಲ್ಲ, ಏನೋ ನಮ್ಮವ್ರೆ ಅಂತ ಅನ್ಸಿರುತ್ತೆ. ಹೌದು, ವೆರಿ ಸ್ಪೆಷಲ್. ಅದೆಲ್ಲ ತುಂಬಾ ಸ್ಪೆಷಲ್ ಜನ ಇದ್ದಾರೆ. ಹೋದಾಗ ಫ್ಯಾಮಿಲಿ ಸಮೇತ ಬರ್ತಾರೆ. ಎಷ್ಟು ಜನ ಕಾಂಟ್ಯಾಕ್ಟ್ ನಂಬರ್ಗಳು ಕೇಳ್ತಾರೆ, ಮಾತಾಡ್ಸ್ಬೇಕು, ನಿಮ್ಗೆ ನೋಡ್ಬೇಕು ಅಂತ. ಸೊ ನಮ್ ಬಿಸಿಲ್ ನಾವ್ ಇರ್ತೀವಿ, ಏನ್ ಬೇಜಾರು ಮಾಡ್ಕೊಂತಾರೋ ಗೊತ್ತಿಲ್ಲ. ಇಲ್ಲ ಅಂದ್ರೆ ಹತ್ರದಲ್ಲಿ ಸಿಕ್ತವ್ರನ್ನ ಯಾರು ಮಾತಾಡ್ಸ್ತೆ ಬಂದಿಲ್ಲ, ಎಷ್ಟೇ ಟೈಮ್ ಆದ್ರೂ ಮಾತಾಡ್ಸ್ತೆ ಯಾವತ್ತೂ ಬಂದಿಲ್ಲ. ಕಾರಲ್ಲಿ ಹೋಗ್ತಾ ಇರ್ಲಿ, ಬಸ್ಸಲ್ಲಿ ಹೋಗ್ತಾ ಇರ್ಲಿ, ಎಲ್ಲೋದ್ರು ಕಂಡಿಡಿದ್ದಾರೆ. ಅದೊಂದು ಖುಷಿ ಅಷ್ಟೇ. ಅವ್ರು ಮಾತಾಡ್ಸ್ದಾಗ ನಮ್ಗೆ ಅನ್ಸುತ್ತೆ, ಇನ್ನ ನಾನು ಏನಾದ್ರು ಮಾಡ್ಬೇಕು, ಚೆನ್ನಾಗಿ ಮಾಡ್ಬೇಕು, ಇನ್ನು ಅವ್ರು ನಗಿಸ್ಬೇಕು ಅಂತ ನಮ್ಗೆ ಅನಿಸ್ತಿರುತ್ತೆ. ಎಷ್ಟೋ ಜನ ಹೇಳ್ತಾರೆ, ಕೆಲವೊಂದ್ಸಲಿ ಬೇಜಾರು ಇದ್ದಾಗ ನಿಮ್ಮ ವಿಡಿಯೋಸ್ನ ನೋಡ್ತೀವಿ ಮೇಡಮ್, ಅವಾಗ ತುಂಬಾ ಖುಷಿ ಆಗುತ್ತೆ. ಈ ಕಮೆಂಟ್ಸ್ ಎಲ್ಲ ತುಂಬಾ ಜಾಸ್ತಿ ಬರ್ತಿದೆ ನಮಗೆ. ನಾವು ಬೇಜಾರ್ಲಿದ್ದೆ, ಯಾವುದೋ ಬೇಜಾರ್ಲಿದ್ದೆ, ನಂಗೆ ಖುಷಿ ಆಯಿತು, ನಾನು ಸಿಕ್ಕಾಬಿಟ್ಟೇನಾಗ್ತೆ, 5 ಸಲ ನೋಡಿದ್ದೀನಿ, 10 ಸಲ ನೋಡಿದ್ದೀನಿ ನಿಮ್ಮ ವಿಡಿಯೋ ಅಂತಾರೆ. ಅದೆಲ್ಲ ನಮಗೆ ಇನ್ನೂ ಸ್ಫೂರ್ತಿ ಕೊಡುತ್ತೆ, ಚೆನ್ನಾಗಿ ಮಾಡಬೇಕು, ನಾನು ಚೆನ್ನಾಗಿ ಮಾಡಬೇಕು ಅಂತ. ಅಂದರೆ ಅವಾಗಲೇ ಇನ್ನೂ ನಿಮಗೆ ಒಂಥರ ಅದೇ ಹೇಳಿದ್ನಲ್ಲ, ಅವಾಗಲೇ ಜವಾಬ್ದಾರಿ ಜಾಸ್ತಿ ಆದಂಗೆ.
ಇಷ್ಟೆಲ್ಲ ಒಂದು ಎಫೆಕ್ಟ್ ಆಗ್ತಿದ್ಯಾ, ಆಗಿದ್ರೆ ನಂಗೆ ಇನ್ನೂ ಚೆನ್ನಾಗಿ ಮಾಡ್ಬೇಕು. ನಾನು ಏನೋ ಇನ್ನೂ ಚೆನ್ನಾಗಿ ಮಾಡ್ಬೇಕಲ್ಲ ಅಂತ ನಮ್ಗೆ ಅನ್ಸುತ್ತೆ. ಹೌದೌದು. ಬಟ್ ಇವಾಗ ಬೇಜಾನ್ ಕಾಂಪಿಟೇಷನ್ ಇದೆ ನೋಡ್ತಿದ್ದಲ್ಲ. ಓ ಅವಾಗೆಲ್ಲ 1-2 ಅಂತ ಲೆಕ್ಕ ಆಗ್ಬೋದಿತ್ತು ಫೇಮಸ್ಸು. ಇವಾಗ ಲೆಕ್ಕ ಹಾಕಕ್ಕಾಗಲ್ಲ, ಅಷ್ಟು ಜನ ಇದ್ದಾರೆ. ಅಂಡ್ ಎಷ್ಟು ಯಾರು ತೆಗೆದು ಓಪನ್ ಮಾಡೋ 100K ಮೇಲೆ ಇರ್ತೀವಿ ಇವಾಗ. ಅಂಡ್ ಎಲ್ಲ ವಿಡಿಯೋಸು 1 ಮಿಲಿಯನ್ ಟಚ್ ಹೋಗಿರುತ್ತೆ. ಆಗ್ಬಿಡುತ್ತೆ. ಅದು ಹೇಗೋ ವೈರಲ್ ಆಗಿ, ಅಂದ್ರೆ ಕಾಂಪಿಟೇಷನ್ ಜಾಸ್ತಿ ಇದೆ. ಹೌದೌದು. ಟಿಕ್ ಟಾಕ್ ಅಲ್ಲಿ ಹಂಗೆ ಇರಲಿಲ್ಲ. ಟಿಕ್ ಟಾಕ್ ಅಂದ್ರೆ ಒಂಥರ ಕೇವಲವಾಗಿ ನೋಡ್ತಾ ಇದ್ರು. ನಮ್ಮನ್ನೇನೆ ಎಷ್ಟೋ ಜನ ಆಡ್ಕೊಂಡಿರೋದು ಉಂಟು, ಟಿಕ್ ಟಾಕ್ ರಾಜ, ಟಿಕ್ ಟಾಕ್ ರಾಣಿ ಅಂತ ಹಿಂದೆಯಿಂದ. ಅದೆಲ್ಲ ನನ್ನ ಕಿವಿಗೆ ಬಂದು ಬಿದ್ದಿದೆ. ಬಟ್ ಇವತ್ತು ಅವರೇ ಬಂದು ನಮ್ಮ ಹತ್ರ ಸೆಲ್ಫಿ ತಗೊಂತಾರೆ, ಮಾತಾಡಿಸ್ತಾರೆ. ಇವ್ರು ನಮ್ಮವರು, ನಮ್ಮ ರಿಲೇಷನ್ನು, ನಮ್ಮೂರವರು, ಈ ತರ ಎಲ್ಲ ಹೇಳ್ತಾರೆ. ಅವತ್ತು ಆಡ್ಕೋತಾ ಇದ್ದವರು. ಅದೇ ಹಂಗಂದ್ರೆ ಹೇಗಿದೆ ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್, ಫ್ಯಾಮಿಲಿ ಅವ್ರ ಹೇಗೆ? ಅಂದ್ರೆ ಇವಾಗ ನಿಮ್ ಫ್ರೆಂಡ್ಸ್ ನಿಮ್ಗೆ ಫಾಲೋವರ್ಸ್ ಇಲ್ದೇ ಇದ್ದೇನು ನೋಡಿರ್ತಾರಲ್ವಾ? ನಿಮ್ ಸ್ನೇಹಿತರು ಒಂದು 10K ಫಾಲೋವರ್ಸ್ ಇವಾಗ 200 ಎಲ್ಲ ದಾಟಿದಾಗ ಏನ್ ಹೇಳ್ತಾರೆ ಅವರು ನಿಮ್ಗೆ? ಇವಾಗ ಅದೇ ಅವರು ಕೆಲವರೊಬ್ರು ಫ್ಯಾಮಿಲಿನೇ ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಈಗ ನಮ್ಮವ್ರು ನಮ್ಮ ಆಫೀಸಲ್ಲಿ ನಿಮ್ನ ಇಷ್ಟಪಡ್ತಾರೆ, ನಮ್ಮ ಆಫೀಸಲ್ಲಿ ನಿಮ್ ಫ್ಯಾನ್ ಇದ್ದಾರೆ, ನಮ್ಮೂರಲ್ಲಿ ನಿಮ್ ಫ್ಯಾನ್ ಇದ್ದಾರೆ, ಬನ್ನಿ ನಮ್ಮೂರಿಗೆ, ನಮ್ಮ ರಿಲೇಷನ್ನು, ನಮ್ಮೂರವರು, ನಮ್ಮವರು ಅಂತ ಹೇಳ್ಕೊತಾರೆ ಇವಾಗ. ಅವಾಗ ಬೇಡ, ಇವ್ರಿಗೆ ಹಾಕ್ಬೇಕಿದ್ದೆಲ್ಲ ಅಂತೆಲ್ಲ ಮಾತಾಡ್ತಿದ್ರು. ಬೇಡ ಮಾಡಬೇಡಿ, ಇದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾವು ಸ್ಟೇಟಸ್ ಹಾಕಿದ್ರೆ ಏನಾದ್ರು ಮಾಡಿದ್ರೆ ಅವ್ರನ್ನೆಲ್ಲ ಬ್ಲಾಕ್ ಮಾಡ್ಬಿಟ್ಟು ಸ್ಟೇಟಸ್ ಹಾಕ್ತಾ ಇದ್ದು. ನೋಡ್ಬಿಟ್ರೆ ಎಲ್ಲಿ ತಿರ್ಗಾ ರಿಪ್ಲೈ ಮಾಡ್ತಾರೆ, ಇದೆಲ್ಲ ನಿಮ್ಗೆ ಏನು ಅಂತ. ಈಗಲೂ ಕೆಲವ್ರು ಹಂಗೆ ಮಾಡ್ತಾರೆ, ನಿಮ್ ಕೆಲಸ ಇಲ್ವಾ ಅಂತ. ಅವ್ರಿಗೆ ಗೊತ್ತಾಗಿರುತ್ತೆ ನಮ್ ಕೆಲಸ ಏನು ಅಂತ. ಇವ್ರಿಗೆ ಗೊತ್ತಾಗಿರುತ್ತೆ ಅವ್ರ ಸ್ಟೇಟಸ್ ಅಲ್ಲಿ ನೀವು ಇರ್ತೀರಾ. ಹೌದೌದು, ಖಂಡಿತ. ಶ್ರುತಿ ಅವರೇ, ನಾನು ನಿಮಗೆ ಕೇಳಬೇಕು, ನಿಮಗೆ ಅಂದರೆ ಇವಾಗ ಓಕೆ ಮದುವೆ ಆದಮೇಲೆ ನೀವು ಅವ್ರ ಜೊತೆ ಸೇರಿ ಕಪಲ್ ರಿಲೇಟೆಡ್ ರೀಲ್ಸ್ ಮಾಡ್ತಾ ಇದ್ದೀರಾ, ನಿಮಗೆ ಆ್ಯಕ್ಟಿಂಗಲ್ಲಿ ಎಷ್ಟು ಆಸಕ್ತಿ ಇದೆ? ಅಕಸ್ಮಾತ್ ಸೀರಿಯಲ್, ಸಿನಿಮಾ ಅಂತೆಲ್ಲ ಆಫರ್ ಸಿಕ್ಕರೆ ಮಾಡ್ತೀನಿ. ಕುಲದಲ್ಲಿ ಕೀಳೋದಲ್ಲಿ ನಂದು ಒಂದು ಚಿಕ್ಕ ಸೀನ್ ಇದೆ, ಮಾಡ್ತೀನಿ ಮೇಡಮ್ ನಾನು. ಅಂದ್ರೆ ಈ ಇಂಟ್ರೆಸ್ಟ್ ಓಕೆ ಇದೆಲ್ಲ ಮಾಡಕ್ ಶುರು ಆದ್ಮೇಲೆ ಬಂದಿದ್ದ ಅಥವಾ ಇಲ್ಲ? ಮುಂಚೆ ಏನಿಲ್ಲ, ಇದೆಲ್ಲ ಮಾಡಕ್ ಶುರು ಆದ್ಮೇಲೆ ಆಕ್ಟಿಂಗ್ ಇಂಟ್ರೆಸ್ಟೇ ಇರಲಿಲ್ಲ. ಇವಾಗ ಮಾಡೋಕ್ಕಾಗಿಲ್ಲ ಅಂದ್ರೂ ನಾನು ಮಾಡ್ತೀನಿ. ಈ ಕುತ್ಕೊಂಡು ಇಂಟರ್ವ್ಯೂ ಕೊಡ್ತಿದ್ದಾಳಲ್ವಾ, ಇದೆಲ್ಲ ಅವಳ ಕೈಲಿ ಆಗಲ್ಲ. ನನ್ನ ಪ್ರಕಾರ ಆ ಟೈಮ್ನಲ್ಲಿ ಇವೆಲ್ಲ ಆಗಲ್ಲ, ಕ್ಯಾಮ್ರಾ ಮುಂದೆ ಇವೆಲ್ಲ ನಡೀತಿರಲಿಲ್ಲ. ಇವಾಗ ಮಾಡ್ತಿದ್ದಾಳೆ ಅಂದ್ರೆ, ಇಂಥ ಜಾಗದಲ್ಲಿ ಕೂತಿದ್ದಾಳೆ ಅಂದ್ರೆ ಖಂಡಿತ ಏನಾದರೂ ಪ್ರಯತ್ನ ಪಟ್ಟು ಮಾಡೇ ಮಾಡ್ತಾಳೆ. ನಾನು ನೆನ್ನೆನೂ ಅದೇ ಹೇಳ್ದೆ, ನನ್ಗೇನು ಮಾತಾಡಕ್ ಬರಲ್ಲ, ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ. ನಿಂಗೆ ಬಂದಂಗೆ ಮಾತಾಡೋದೆ ನಾನು ಅಷ್ಟೇ. ಇಲ್ಲ ಅದೇ ನಾ ಹೇಳಿಲ್ವಾ, ನಾನು ಇಂಟ್ರೋಲ್ಲೂ ಹೇಳಿದೆ, ಸರಳವಾಗಿ ಸಹಜವಾಗಿ ಕಾಂಟೆಂಟ್ ಮಾಡೋದೇ ನಿಮ್ದೊಂದು ಸ್ಟೈಲ್ ಆಗ್ಬಿಟ್ಟಿದೆ. ಆ್ಯಂಡ್ ಅದನ್ನೇ ಜನ ಇಷ್ಟಪಡೋದು. ಈಗಲೂ ಸಹ ನೀವೇನು ಈಗ ಹೇಗೆ ಮಾತಾಡ್ತಿದ್ರೆ ಅದನ್ನೇ ಜನ ಇಷ್ಟಪಡ್ತಾರೆ. ನಾವು ನೋಡಿರೋ ಹಾಗೆ ನೀವು ಕಿಚ್ಚ ಸುದೀಪ್ ಸರ್ ಅಭಿಮಾನಿ, ನೀವು ಡಿ ಬಾಸ್ ಅಭಿಮಾನಿ. ಅಂದರೆ ಅದೇ ನಾನು ಆವಾಗಲೇ ಹೇಳಿದ್ನಲ್ಲ, ಸಿನಿಮಾದಲ್ಲಿ ನೋಡೋಕ್ಕೆ ಎಷ್ಟು ಆಸಕ್ತಿ ಇದೆ, ಇಂಟ್ರೆಸ್ಟ್ ಇದೆ, ಪ್ಯಾಷನ್ ಇದೆ ಅಂತೆಲ್ಲ. ಈ ಫ್ಯಾಂಡಮ್ ಶುರುವಾಗಿದ್ದು ಯಾವಾಗ, ಹೇಗೆ, ಯಾಕೆ ಇಷ್ಟ ಆಗ್ತಾರೆ? ನನಗೆ ಮುಂಚೆಯಿಂದನೂ ಇತ್ತು. ನಾನು ವಿಷ್ಣುವರ್ಧನ್ ಅಭಿಮಾನಿ. ವಿಷ್ಣುವರ್ಧನ್ ಇರಬೇಕಾದ್ರೆ ಅವ್ರ ಅಭಿಮಾನಿ, ತುಂಬಾ ಅಭಿಮಾನಿ. ಅವ್ರು ಹೋದ್ಮೇಲೆ ಸುದೀಪ್ ಅಣ್ಣನ ಇಷ್ಟಪಡೋ ಸ್ಟಾರ್ಟ್ ಆಗಿದೆ. ಯಾಕಂದರೆ ಅವರು ವಿಷ್ಣುವರ್ಧನ ಸಿನಿಮಾ ಮಾಡಿದ್ರಲ್ಲ, ಅವಾಗಿಂದನೂ ನಂಗೆ ತುಂಬ ಇಷ್ಟ. ಅವ್ರಿಗೆ ಅವಾಗಿಂದನೂ ದರ್ಶನ ಇಷ್ಟ. ಸ್ಕೂಲ್ ಟೈಮಿಂದನೂ ನಾನು ದರ್ಶನ್ ಸರ್ ನೋಡ್ಕೊಂಡೆ, ಅವ್ರಂದ್ರೆ ನಂಗೆ ತುಂಬ ಇಷ್ಟ. ಹೌದು. ಆ್ಯಂಡ್ ಅವ್ರಿಗೆ ಎಷ್ಟು ಜನ ಒಂದು ಹುಡುಗರ ಫ್ಯಾನ್ ಬೇಸ್ ಇದೆ ಅಲ್ವಾ? ನಾನು ನೋಡೋರ ಪ್ರಕಾರ ಅಷ್ಟೇ ಹುಡುಗಿರ ಫ್ಯಾನ್ ಬೇಸ್ ಕೂಡ ಇದೆ. ತುಂಬ ಇಷ್ಟಪಡ್ತಾರೆ ಡಿ ಬಾಸ್ನ. ಯಾಕೆ ಇಷ್ಟ ಆಗ್ತಾರೆ ಅವರು ಗೊತ್ತಿಲ್ಲ, ಅದೇನೋ ಅವಾಗಿಂದನೂ ಇಷ್ಟ. ಅವ್ರ ಹೈಟು, ಅವ್ರ ಫೈಟು, ಅವ್ರ ಸಾಂಗ್ಸು. ಸಿನಿಮಾ ಅಂತ ಬಂದಾಗ ಎಲ್ಲ ಸಿನಿಮಾ ನೋಡ್ತೀವಿ, ಕನ್ನಡ ನೋಡ್ತೀವಿ. ಯಾರೊಬ್ರು ಒಂಚೂರು ಇಷ್ಟ ಆಗೇ ಆಗ್ತಾರೆ. ಸಿನಿಮಾ ನೋಡ್ತೀವಿ, ಬಟ್ ಸುದೀಪ್ ಸರ್ ಸಿನಿಮಾ ಬಂದ್ರು ಫಸ್ಟ್ ಸೆಕೆಂಡ್ ನೋಡ್ಬಿಡ್ತೀವಿ ನಾವು. ದರ್ಶನ್ ಸರ್ ಸಿನಿಮಾ ಬಂದ್ರು ಫಸ್ಟ್ ಹೋಗಿ ನೋಡ್ಬೇಕು, ಒಂದ್ ಶೋ ಮಿಸ್ ಆದ್ರೂ ಹೋಗ್ಲಿಲ್ವಲ್ಲ ಅಂತ ಅನಿಸ್ತಾ ಇದೆ. ಈಗಲೂ ಟಿವಿನಲ್ಲಿ ಸಿನಿಮಾ ಬಂದಾಗ ಜಗಳ ಆಡ್ತಿರ್ತೀವಿ, ತೆಗಿ ಸಿನಿಮಾನ ಬೇರೆದಾಕು ಅಂತ. ಇಲ್ಲ, ಅದು ಹಳೆ ಐಸಲ್ಲಿ ನೋಡಿದ್ರೆ ಅವಳು ನೋಡ್ತಿರ್ತಾಳೆ. ದರ್ಶನ್ ಅವ್ರದ್ದು ಬಂದ್ರೆ, ನಾನು ಸುದೀಪ್ ಅಣ್ಣನ್ ಬಂದ್ರೆ ನಾನು ನೋಡ್ತಿರ್ತೀನಿ. ಇದೇನು ಹಾಕಿದಿರಿ 3 ಸಲ ನೋಡಿದಿರಿ ಅಂತ. ಈ ತರ ಕಿರಿಕಗಳು ಬೇಜಾನ ಆಯ್ತಾ ಇರ್ತವೆ. ಈಗಲೂ ನಡೀತಾ ಇರ್ತಾವ ಅಲ್ಲಲ್ಲೇ. ಹೌದು. ಈಗಲೂ ಏನಾದರೂ ಮಾತಾಡ್ಬೇಕಾದ್ರೆ ಬಂದ್ಬಿಡುತ್ತೆ ಅದು, ನಿಂದು ಮೇಲೂ ನಂದು ಮೇಲೂ ಅಂತ. ಬಟ್ ಯಾರ್ದು ಮೇಲೆ ಅವ್ರವ್ರು ಚೆನ್ನಾಗಿರ್ತಾರೆ. ಈಗ ಹಂಗೆ ಇರ್ಬೋದು, ಮುಂದೆ ಚೆನ್ನಾಗಿರ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಅಂದ್ರೆ ಇಲ್ಲಿ ಕೊನೆಗೆ ಇಲ್ಲಿ ಕಾಣಿಸೋದೆ ಪ್ರೀತಿ. ಅಂದ್ರೆ ನಾವು ಅವ್ರಿಗೆ ಎಷ್ಟು ಇಷ್ಟಪಡ್ತೀವಿ ಅನ್ನೋದೇ ಮೇಜರ್ ಆಗಿ ಕಾಣಿಸೋವಂಥದ್ದು. ಇನ್ನೊಂದು ಹೇಳ್ಬೇಕು ಅಂದರೆ, ನಾನೇನು ಯಾವತ್ತೂ ಅವ್ರನ್ನ ಕೆಟ್ಟದಾಗ ಬೈಯೋದಾಗಲಿ ಮಾಡಲ್ಲ. ಸುದೀಪ್ ಅಣ್ಣ ಎಲ್ಲಿ ಕೇಳಿ ನೀವು ಈ ಬೇಜಾನ್ ಇಂಟರ್ವ್ಯೂಗಳು ನೋಡಿರ್ಬೋದು, ಎಲ್ಲೇ ನೀವು ಪ್ರೆಸ್ಸರ್ ಕೇಳಿದಿರ್ಬೋದು, ಅವರು ಪಾಸಿಟಿವ್ ಆಗಿ ಆನ್ಸರ್ ಮಾಡಿದ್ದಾರೆ. ಎಲ್ಲ ಪಾಸಿಟಿವ್ ಆಗಿದೆ. ನಾವು ನೋಡಿದಾಗ ನಮಗೂ ಖುಷಿ ಆಗುತ್ತೆ.
ಹಂಗಾಗಿ ನಾವು ಜಾಸ್ತಿ ಅದ್ರ ಬಗ್ಗೆ ಏನು ಮಾತಾಡಕ್ಕೆ ಹೋಗಲ್ಲ. ಎಲ್ಲರೂ ಸಿನಿಮಾ ನೋಡ್ತೀವಿ, ಸಪೋರ್ಟ್ ಮಾಡ್ತೀವಿ. ಅದೇ ನಾವೆಲ್ಲರೂ ಕನ್ನಡ ಹೌದು, ಸಿನಿಮಾ ಕನ್ನಡ ಸಿನಿಮಾ ಉಳಿಸ್ಬೇಕು, ಬೆಳೆಸ್ಬೇಕು ಅಷ್ಟೇ. ಹೌದು. ಇವಾಗ ಹೀಗಿದ್ದೀರಾ, ನಿಮ್ಮ ಒಂದು ಜರ್ನಿ ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ, ನಿಮ್ಮನ್ನ ಜನ ಗುರುತಿಸ್ತಾ ಇದ್ದಾರೆ. ಆದರೆ ನೀವು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವರು. ಹೌದು. ನಿಮ್ಮ ಊರ ಬಗ್ಗೆ, ನಿಮ್ಮ ತಂದೆ ತಾಯಿ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ. ಊರು ಮಡವಿನಕೊಡಿ ಅಂದ್ಬಿಟ್ಟು, ಕೇರ್ಪೇಟೆ ತಾಲೂಕು, ಮಡವಿನಕೊಡಿ, ಮಂಡ್ಯ ಜಿಲ್ಲೆ. ತುಂಬ ಬಡ ಕುಟುಂಬ ನಮ್ಮದು. ಹುಲ್ ಮನೇಲಿ ನಾವು ಇದ್ದಿದ್ದು ಆ್ಯಕ್ಚುಲಿ. ನಮ್ಮ ತಂದೆ ತಾಯಿ ನಮ್ಮ ಅಜ್ಜಿ ಮನೆ ಬಿಟ್ಬಿಟ್ಟು ಅವರು ಬೇರೆ ಕಡೆ ಕೆಲಸ ಸಿಗ್ತಿರಲಿಲ್ಲ ಊರಲ್ಲಿ. ಅವಾಗ ಬೇರೆ ಕಡೆ ಹೋಗ್ಬಿಡೋರು, ಕೊಡಗು ಅಲ್ಲಿ ಇಲ್ಲಿ ಅಂತ ಕೆಲಸ ಮಾಡ್ತಾಯಿದ್ರು. ಅಷ್ಟು ಬಡತನ. ನಿಜವಾಗ್ಲೂ ತಿನ್ನಕ್ಕೆ ಊಟ ಇರಲಿಲ್ಲ. ಡೈಲಿ 1 kg ಅರ್ಧ kg ಅಕ್ಕಿ ತಂದು ಮಾಡ್ಕೊಂಡು ತಿಂತಾಯಿದ್ದೋ ನಾವು. ಅವಾಗ ಕೆಲವು ಟೈಮ್ ಹಸ್ಕೊಂಬಂದಿರೋದು ಉಂಟು. ಅಷ್ಟು ಬಡ ಕುಟುಂಬ. ಇವಾಗ ಚೆನ್ನಾಗಿದ್ದೀವಿ ಮೇಡಮ್. ನನ್ನ ತಂದೆ ಕಿಡ್ನಿ ಪ್ರಾಬ್ಲಮಿಂದ ತೀರೋಗ್ಬಿಟ್ರು. ಒಂದು 5 years ಆಯಿತಾ, 5 years ಆಯಿತು. ಚೆನ್ನಾಗಿದ್ದೀವಿ ಇವಾಗ. ಊರಲ್ಲಿ ಏನೂ ಇರಲಿಲ್ಲ. ನಿಮ್ಮ ತಂದೆ ಉಳ್ಳಕ್ಕೆ ಜಮೀನಿಲ್ಲ ಅಂತಲೂ ನಮ್ಮ ಸಂಬಂಧಿಕರೇ ಹೀಯಾಳಿಸ್ಬಿಟ್ಟವ್ರು ನಮ್ಮನ್ನ. ನನ್ನ ಕೈಲಿ ಆದಷ್ಟು 1 acre ಜಮೀನು ತೊಗೊಂಡಿದ್ದೀನಿ. ಅದಕ್ಕೆ ಏನು ಬೇಕು ಅದನ್ನು ಮಾಡಿದ್ದೀನಿ, ತೆಂಗಿನ ಗಿಡ ಹಾಕಿ. ಇಲ್ಲೂ ಕೂಡ ಚೆನ್ನಾಗಿದ್ದೀವಿ. ದೇವರೇನು ಚೆನ್ನಾಗಿ ಇಟ್ಟಿದ್ದಾನೆ ಇವಾಗ. ಅಷ್ಟು ಬಡತನ ಏನಿಲ್ಲ. ಅಂದರೆ ಹೀಗಿದ್ದ ಟೈಮಲ್ಲಿ ಎಜುಕೇಷನ್ನು, ಕಾಲೇಜ್ಗೆ ಹೋಗಬೇಕು ಅನ್ನೋದೆಲ್ಲ ಅದೊಂಥರ ಬೇಸಿಕ್ ನೆಸೆಸಿಟಿ ಅಲ್ವಾ. ಆಮೇಲೆ ಅವಾಗೆಲ್ಲ ಬೇರೆ ಈ ಥರ ಎಲ್ಲ ಏನೂ ಇರಲಿಲ್ಲ. ಐದರ್ ನೀನು ಸ್ಕೂಲ್ಗೆ ಹೋಗ್ಬೇಕು, ಕಾಲೇಜ್ಗೆ ಹೋಗ್ಬೇಕು, ಕೆಲಸ ಅಂತ ಹುಡ್ಕೋಬೇಕು ಅಂತ. ಆ ಟೈಮಲ್ಲಿ ನೀವು ಸ್ಕೂಲು ಕಾಲೇಜೆಲ್ಲ ಹೇಗೆ ನಡೀತು? ಎಲ್ಲ ಗೌರ್ಮೆಂಟ್ ಸ್ಕೂಲೇ ಹೋಗ್ತಾಯಿದ್ದು. ಆಗೆಲ್ಲ ಫೀಸೇ ಇಲ್ಲ ಅವಾಗ. 100-200 ಅಷ್ಟೇ ಯಾವ್ದಕ್ಕೋ ಕಟ್ತಾಯಿದ್ರೆ. ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು 10th ತನಕ. ಮತ್ತು PUC ನಲ್ಲಿ ನಮ್ಮ ಹರಿಹರಪುರ ಅಂತಿದೆ, ಕೇರ್ಪೇಟೆ ತಾಲೂಕು, ಅಲ್ಲಿ PUC ಮಾಡಿದೆ. ಕಾಲೇಜ್ಗೆ ಫಸ್ಟು ಮೇಡಮ್, ನಂಬಲ್ಲ ನೀವು, ಇಡೀ ಕಾಲೇಜ್ಗೆ ಫಸ್ಟು ನಾನು. TCS ಸೀಟ್ ಸಿಕ್ತು. ನಮ್ಮ ತಂಗಿ ಅದೇ ಟೈಮಲ್ಲಿ ಮದುವೆ ಮಾಡಿಬಿಟ್ರು, ಸಾಲ ಮಾಡಿಬಿಟ್ರು, ಮನೆ ಮೇಲೆ ಸಾಲ ತೊಗೊಬಿಟ್ರು 30,000. ಅದು ಬಡ್ಡಿ ಜಾಸ್ತಿ ಆಗ್ತಾ ಹೋಗ್ಬಿಡ್ತು. ತೀರ್ಸ್ಕೊಳಕ್ಕಾಗಲಿಲ್ಲ, ಮನೆ ಬಿಡಿಸ್ಕೊಳಕ್ಕಾಗಲಿಲ್ಲ. ಆ ಟೈಮಲ್ಲಿ ಬೆಂಗಳೂರಿಗೆ ಬಂದೆ. ಡಿಗ್ರಿ ಸೇರ್ಕೊಂಡೂ ಕಂಪ್ಲೀಟ್ ಮಾಡಲಿಲ್ಲ. ದುಡ್ದು ಸಾಲ ತೀರಿಸಿ ಮನೆ ವಾಪಸ್ ಬಿಡಿಸ್ಕೊಂಡು ಈಗ ಒಂದು ಸ್ವಲ್ಪ ಚೆನ್ನಾಗಿದ್ದೀವಿ. ಆ ಥರ ಏನಿಲ್ಲ, ಚೆನ್ನಾಗಿದ್ದೀವಿ ಈಗ. ಅಂದರೆ ಆ ಟೈಮಲ್ಲೆಲ್ಲ ಅಂದರೆ ನೀವು ದುಡಿತಿದ್ದಿದ್ದೆ ಅದನ್ನೊಂದು ಮನೆ ಬಿಡಿಸ್ಕೋಬೇಕು ಅನ್ನೋ ಒಂದು ಯೋಚನೆ ಅಷ್ಟೇ ಇದ್ದಿದ್ದು. ಆ ಟೈಮಲ್ಲೂ ಈ ಒಂದು ಎಂಟರ್ಟೈನಿಂಗ್ ಕ್ರಿಯೇಟಿವ್ ಐಡಿಯಾಸ್ ಎಲ್ಲ ಇರ್ತಿತ್ತು ಮೇಡಮ್. ಸಿನಿಮಾ ಅಂದರೆ ನಾಟಕ ಎಲ್ಲ ಮಾಡಿದ್ದೀನಿ ಊರಲ್ಲಿ. ಸಾಮಾಜಿಕ ಮತ್ತು ಪೌರಾಣಿಕ ನಾಟಕಗಳು 1-3 ಮಾಡಿದ್ದೀನಿ ಅಷ್ಟೇ. ಆ ಟೈಮಲ್ಲಿ ಬೆಂಗಳೂರಿಗೆ ಬಂದುಬಿಟ್ಟೆ. ಟಾರ್ಗೆಟ್ ಅಷ್ಟೇ ಇದ್ದಿದ್ದು ನನಗೆ. 2,400 ರೂಪಾಯಿ ಸ್ಯಾಲ್ರಿ. ಗಾರ್ಮೆಂಟ್ಸ್ಗೆ ಸೇರಿಕೊಂಡೆ ಪ್ಯಾಕಿಂಗಲ್ಲಿ. ಸಾಯಿ ಎಕ್ಸ್ಪೋರ್ಟ್ಸ್ ಅಂದ್ಬಿಟ್ಟು ಬೆಳ್ಳಂಡೂರಲ್ಲಿ. ಅಲ್ಲಿ 2,400 ರೂಪಾಯಿ ಕೊಡ್ತಾಯಿದ್ರು. ಅದ್ರಲ್ಲಿ ಉಳಿತಾ ಇದ್ದೆ ನಮ್ಗೆ 1,000 ರೂಪಾಯಿ. ಖರ್ಚು ಎಲ್ಲ ಕಳೆದು ಊಟ ತಿಂಡಿ ಎಲ್ಲ 1,000 ರೂಪಾಯಿ ಉಳಿತಾಯಿತ್ತು. ಅಲ್ಲಿ ಕೆಲಸ ಮಾಡಬೇಕಾದ್ರೆ 5:30 ಬೆಲ್ ಆಗ್ತಾಯಿತ್ತು. ಫುಲ್ ಹೊಟ್ಟೆ ಹಸ್ಬಿಡೋದು. 12 ಗಂಟೆಗೆ ತಿನ್ಬಿಡ್ತಾಯಿದ್ದು ಮಧ್ಯಾಹ್ನ ಊಟ. ಕೆಲಸ ಮಾಡಿ ಫುಲ್ ಹೊಟ್ಟೆ ಹಸ್ಬಿಡ್ತಾಯಿತ್ತು. ಊಟ ದುಡ್ಡು ಇಲ್ಲ ಆಗ. ಯಾರ ಹತ್ರನಾದರೂ ಫ್ರೆಂಡ್ಸ್ ಹತ್ರ 1-2 ರೂಪಾಯಿ ಇಸ್ಕೊಂಡು ಪಾರ್ಲೇಜಿ ಚಿಕ್ಕ ಬಿಸ್ಕೆಟ್ ಬರ್ತಿತ್ತು, ಅದನ್ನು ತಿನ್ಕೊಂಡು ಹೋಗ್ತಾಯಿದ್ದು. ಮನೆಗೆ ಹೋಗಿ ನೀರು ಕುಡಿತಾಯಿದ್ದೆ. ಮತ್ತು ಬೇಗ ಎಲ್ಲರೂ ಹುಡುಕಿ ನಾವು ತಿಂಗ್ಳಿಗೊಂದು ಹೋಟ್ಲು ನೇಮಕ ಮಾಡ್ಕೊಂಬಿಟ್ಟಿದ್ದು. 3 ಟೈಮು ಅಲ್ಲೇ ತಿಂತಾಯಿದ್ದು. ಅವರು ಊಟ ಕೊಡ್ತಿದ್ದೆ 8:30ಗೆ. ಅಲ್ಲಿ ಗಂಟ ತಡೆಯೋಕ್ಕಾಗದೇ ಬಿಸ್ಕೆಟ್ ತಿನ್ಕೊಂಡು ಜೀವನ ಮಾಡ್ತಾಯಿದ್ದು. ಒಂದು ಕಡೆ ಇವ್ರ ಲೈಫ್ ಹೀಗೆ ನಡೀತಿತ್ತು ಚೈಲ್ಡ್ಹುಡ್ಡಿಂದನೂ. ನೀವು ಹೇಗಿದ್ದು? ನಿಮ್ಮ ತಂದೆ ತಾಯಿ, ನಮ್ಮ ತಂದೆ ತಾಯಿನೂ ಬಡವರೇನೆ. ಬಟ್ ಅಂದರೆ ನನಗೆ ಅಷ್ಟೊಂದು ಕಷ್ಟ ಅನ್ನ ಅದೆಲ್ಲ ಅಂದರೆ ಅವರು ಭತ್ತ ಕೊಯ್ಯೋಕ್ಕೆಲ್ಲ ಹೋಗ್ತಾಯಿದ್ರು ಅವಾಗ ಚೀಲ ಭತ್ತಗಳೆಲ್ಲ ತಂದಿಟ್ಬಿಡೋರು. ಅಂದರೆ ಅಷ್ಟೊಂದು ನನಗೆ ಊಟದ್ದೆಲ್ಲ ನನಗೆ ಕಷ್ಟ ನೋಡಿಲ್ಲ, ನನಗೆ ಗೊತ್ತಾಗಿಲ್ಲ. ನನಗೆ ಅಷ್ಟು ಗೊತ್ತಾಗಲಿಲ್ಲ ನನಗೆ ಅವಾಗ. ಒಂಚೂರು ಕಷ್ಟ ನೋಡಿದಂದ್ರೆ ಮದುವೆ ಆದಮೇಲೆ ಅನಿಸುತ್ತೆ. ನಾನು ಅವಳಿಗೇನು ತೋರಿಸ್ತಾನೆ ಬೆಳೆಸ್ಬಿಟ್ಟಿದ್ದಾರೆ. ಕೇಳಿದ್ದೆಲ್ಲ ತಂದು ಕೊಟ್ಬಿಟ್ಟಿದ್ದಾರೆ, ಚೆನ್ನಾಗಿ ಬೆಳೆಸಿದ್ದಾರೆ. ಅವರು ಕಷ್ಟ ಇದ್ರು ಅವ್ರು ಕೂಲಿ ಮಾಡಿದ್ರು ಕೂಡ ಇವಳು ಚೆನ್ನಾಗಿ ನೋಡ್ಕೊಂಬಿಟ್ಟವ್ರೆ. ಇವಳು ಇವಾಗಲೂ ಯಾವುದೂ ಕೆಲಸ ಮಾಡೋಕ್ಕಾಗಲ್ಲ, ಮನೆ ಕೆಲಸ ಅಷ್ಟೇ ಬಿಟ್ಟರೆ ಬೇರೆ ಕೆಲಸ ಕಷ್ಟ ಆಗುತ್ತೆ ಅವಳಿಗೆ. ಹೋಗ್ತೀನಿ ಅಂತೇಳಿ ನಾನು ಸಾಲ ಇದೆಲ್ಲ ಕಷ್ಟ ಅಂತ ಗೊತ್ತಾಗಿದ್ದೇನೆ ಇವ್ರು ಮದುವೆ ಆದಮೇಲೆ. ಅದೊಂಥರ ಲೈಫ್ ಅಲ್ವಾ. ಬಟ್ ಮದುವೆ ಆದಮೇಲೆ ಅಷ್ಟು ಕಷ್ಟಗಳು ನೋಡಿದರೂ ಸಹ ಐ ಗೆಸ್ ನಿಮ್ಮಿಬ್ಬರು ಮಧ್ಯೆ ಒಂದು ಒಳ್ಳೆ ಪ್ರೀತಿ ಬಾಂಡಿಂಗ್ ಇದೆ ಅನಿಸುತ್ತೆ. ಹೇಗಿತ್ತು ಮದುವೆಯಾಗಿ? ಎಷ್ಟು ಸಮಯ ಆಗಿದೆ? 13 years ಆಯಿತು. 13 ವರ್ಷ. 13 ವರ್ಷ. ಈಗ 13 ವರ್ಷ ಹಿಂದೆ ಹೋದರೆ ಮದುವೆ ಆದಮೇಲೆ ಆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇವ್ರಿಗೆ ಒಂದು 2 months ಕೆಲಸ ಇರಲಿಲ್ಲ ಅವಾಗ. ಮನೆ ಬೇರೆ ಮಾಡಿದ್ರು ಇಲ್ಲೇ. ಹಂಗೆ ಹಿಂಗೆ ಮಾಡಿ ಹಿಂಗೋ ಕೆಲಸಕ್ಕೆ ಸೇರ್ಕೊಂಡ್ರು. ಅವಾಗ ಕಷ್ಟನೇ ಇತ್ತು. 5 ರೂಪಾಯಿ ಬಸ್ ಚಾರ್ಜ್ ಇಲ್ಲದೆ ರೈಲ್ವೆ ಗೇಟ್ ಮೇಲೆ ನಡ್ಕೊಂಡು ಹೋಗೋರು. ಅಲ್ಲಿ 1 ಸ್ಟಾಪ್ 2 ಸ್ಟಾಪ್ ಇತ್ತು. ಆ ಟೈಮಲ್ಲೂ ಕಷ್ಟನೇ. ಸ್ಯಾಲ್ರಿ ಬರೋ ಗಂಟ ಕಷ್ಟನೇ. ಅವತ್ತು ಒಂದಿನ 5-10 ರೂಪಾಯಿ ಬಸ್ಸಲ್ಲಿಲ್ಲ ಅಂದರೆ ರೈಲ್ವೆ ಟ್ರ್ಯಾಕ್ ಮೇಲೆ ನಡ್ಕೊಂಡು ನಾನು ಇನ್ನೊಂದು ಸ್ಟಾಪ್ಗೆ ಹೋಗ್ತಾಯಿದ್ದೆ. ಪಕ್ಕದಲ್ಲೇ ರೈಲ್ವೆ ಟ್ರ್ಯಾಕ್ ಇತ್ತು, ನಾಯಂಡಹಳ್ಳಿ ಟು ಕೆಂಚನಹಳ್ಳಿ.
ಅರವಿಂದ್ ಅಲ್ಲಿಗೆ ಅಂತ ನಡ್ಕೊಂಡು ಹೋಗ್ತಾ ಅರವಿಂದ್ ಇದ್ದೆ. ಲಿಮಿಟೆಡ್ ಇದೆ ನೋಡಿರ್ತೀರ ಅನ್ಕೋತೀನಿ. ನಾಯಂಡಹಳ್ಳಿಯಿಂದ ರೈಲ್ವೆ ಸ್ಟೇಷನ್ ಮೇಲೆ ಅಲ್ಲಿಗೆ ನಡ್ಕೊಂಡು ಹೋಗೋರು. ಆಮೇಲೆ ಕೆಲಸ ಮಾಡ್ತಾ 5,000 ರೂಪಾಯಿ ಡೌನ್ ಪೇಮೆಂಟ್ ದಸರಾ ಆಫರು, 5,000 ರೂಪಾಯಿ ಡೌನ್ ಪೇಮೆಂಟ್ ಮಾಡು ಒಂದು ಬೈಕ್ ತಗೊಂಡೆ. ಅಬ್ಬಾ. ಅಂದ್ರೆ ಅವಾಗ ಐ ಗೆಸ್ ಏನಂತಾರೆ ಆ ತಿಂಗಳಿಗೆ ಆ ಸಂಬಳ ಬರೋದು ಅಷ್ಟೇ, ಬಂದ ತಕ್ಷಣ ಖಾಲಿ ಆಗ್ಬಿಡ್ತಾ ಇತ್ತು. ಬಟ್ ಅದು ಬರೋದ ತನಕ ವೆಯ್ಟ್ ಮಾಡ್ತಾ ಇದ್ದೆ. ಒಂದಿನ ಸ್ಯಾಲ್ರಿ ಏನೋ ಖುಷಿ, ತರಕಾರಿಗಳು ಅದು ಇದು ಎಲ್ಲ ಕೈಲಿ ಇಟ್ಕೊಂಡು ಬರಕ್ ಆಯ್ತಿರ್ಲಿಲ್ಲ, ಹಂಗೆ ಇಟ್ಕೊಂಡ್ ಬಂದ್ಬಿಡೋರು. ಇವತ್ತು ಡೈಲಿ ತಿಂತೀವಿ, ಡೈಲಿ ಏನ್ ಎಲ್ಲ ಇರುತ್ತೆ, ಬಟ್ ಆ ಖುಷಿ ಇವತ್ತು ಬರಲ್ಲ. ಅವ್ರು ತಿಂಗ್ಳಿಗೆ 1 ಸತಿ 2 ಸತಿ ತಂದ್ರು ಆ ಖುಷಿ ಇವತ್ತು ಡೈಲಿ ತಂದ್ರು ಆ ಖುಷಿ ಬರಲ್ಲ. ನೀವು ಮಾಲಲ್ಲಿ ಹೋಗಿ ಏನ್ ತಗೊಬಂದ್ರು ಆ ಖುಷಿ ಬರಲ್ಲ. ಅಂದ್ರೆ ಆ ದಿನ ನೋಡಿ ಈ ದಿನ ನೋಡಕ್ಕೂ ಎಷ್ಟು ಅದ್ರ ಮಧ್ಯ ಜರ್ನಿ ಇದೆ ಅಂತ ಅನ್ಸುತ್ತೆ. ಅಂದ್ರೆ ಕೆಲವ್ರು ಹೇಳ್ತಾ ಇದ್ರು ಅವಾಗೆಲ್ಲ ಇವ್ರಿಗೇನು ಅಂತ. ಇವರು ಬೆಳಗ್ಗೆ 8:30 ಹೋದ್ರೆ ಬತ್ತಿದ್ದು 6 ಗಂಟೆಗೆ. 6 ಗಂಟೆಗೆ ಬಂದವರು ಡ್ಯೂಟಿಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ನಾವು 7 ಗಂಟೆ 7:30ಗೆ ನೈಟ್ 1 ಗಂಟೆ ತನಕ ವಿಡಿಯೋ ಮಾಡ್ತಿದ್ವಿ. ಜೊತೆಗೆ ಅದ್ರಲ್ಲಿ ಅರ್ನಿಂಗ್ಸ್ ಬರ್ತಾಯಿತ್ತು ನಮಗೆ. ಅದಕ್ಕೇನೆ ನಾವು ಅಷ್ಟು ಕಷ್ಟ ಬೀಳ್ತಾ ಇದ್ದಿದ್ದು. ಅಂದರೆ ಇವ್ರ ಡ್ಯೂಟಿನೂ ಮುಗಿಸಿ ನೈಟ್ ಯೂಟ್ಯೂಬ್ ವಿಡಿಯೋಸ್ ಮಾಡಿ ಎರಡು ಮೇಂಟೈನ್ ಮಾಡ್ತಾ ಇದ್ರು. ಹಂಗಾಗಿ ನಮ್ಗೆ ಸ್ವಲ್ಪ ಡ್ಯೂಟಿ ಅಂದ್ರೆ ಗಾರ್ಮೆಂಟ್ಸ್ ಅಲ್ಲೇ ಕೆಲಸ ಮಾಡ್ತಿದ್ರು. ಅಲ್ಲೇ ಇಲ್ಲ, ಬೇರೆ ಕಡೆ ಬಂದೆ ನಾನು ಬೆಳ್ಳಂಡೂರಲ್ಲಿ ಇದ್ದಿದ್ದು ಮುಂಚೆ ಬ್ಯಾಚುಲರ್ಲಿ. ಬಂದಿದ್ದು ಈ ಕಡೆಗೆ ನಾಯಂಡಹಳ್ಳಿ ಕಡೆ ಮದುವೆ ಆದಾಗ ಬಂದ್ಬಿಟ್ಟೆ. ಇಲ್ಲ ಅರವಿಂದ್ ಲಿಮಿಟೆಡ್ ಅಂತ ಒಂದು ಜೀನ್ಸ್ ಫ್ಯಾಕ್ಟ್ರಿ ಇದೆ, ಅಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಿದ್ದೆ. ನೀವು ಮದುವೆ ಆದ್ಮೇಲೆ ಬೆಂಗಳೂರಿಗೆ ಬಂದಿದ್ದ? ಅಲ್ಲಿವರೆಗೂ ನೀವು ಊರಲ್ಲೇ ಇರ್ತಿದ್ದು. ಓಕೆ. ಸೊ ಅಂದರೆ ಆ್ಯಸ್ ಅ ಕಪಲ್ ನೀವು ಏನಂತಾರೆ ಬೆಳೆದಿದ್ದೀರ ಒಟ್ಟಿಗೆ, ಬೇರೆ ಡೇಸ್ ಆರ್ ದುಡ್ಡು ಬರೋದನ್ನು ಕಾಯ್ತಿದ್ರಿ. ಬರೀ ಚೆನ್ನಾಗಿರೋದೇ ಜೀವನ ಅಲ್ಲ ಮೇಡಮ್, ಚೆನ್ನಾಗಿಲ್ಲದೆ ಇರೋದು, ಚೆನ್ನಾಗಿರೋದು, ಕಷ್ಟ ಸುಖ ಎಲ್ಲ ಸೇರಿ ಇದನ್ನೇ ಸಂಸಾರ ಅಂತ ಹೇಳೋದು. ನಮ್ಮ ಹಿರಿಯರು ಹೇಳ್ತಾ ಇದ್ರು, ನಿಂಗೆ ಏನು ಗೊತ್ತು ಸಂಸಾರದ ಬೆಲೆ ಅಂತ. ಅದು ನಿಜವಾದ ಸಂಸಾರದ ಬೆಲೆ. ಕಷ್ಟ ಸುಖ ಎಲ್ಲ ಬಂದ್ಮೇಲೆ ಗೊತ್ತಾಗುತ್ತೆ ಸಂಸಾರದ ಬೆಲೆ. ಅದೇ ನೀವು ಈ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ಮಾಡುವಾಗ ಏನು ಓಡ್ತಿತ್ತು ತಲೆಯಲ್ಲಿ ಅವಾಗಲೂ? ಅಂದರೆ ಇವಾಗ ಯೋಚನೆ ಮಾಡ್ಬೋದು ನಾವು, ಲೈಕ್ ಈ ಥರ ಎಂಟರ್ಟೈನ್ಮೆಂಟ್ ಕೇಳ್ತಾರೆ, ಏನೋ ಕೊಡೋಣ, ಈ ಥರ ಒಂದು ಕಾನ್ಸೆಪ್ಟ್ ಹೊಳಿತು ಮಾಡೋಣ ಅಂತ. ಅವಾಗೆಲ್ಲ ನೀವೇ ಫಿಗರ್ ಔಟ್ ಮಾಡ್ತಿರ್ತೀರ, ಹೊಸದಾಗಿ ನೀವೇ ಓಕೆ ವಿಡಿಯೋ ಮಾಡೋಣ ಅಂತ ಪ್ಲ್ಯಾನ್ ಮಾಡಿರೋದು. ಅವಾಗ ಏನು ಕಂಟೆಂಟ್ ಪ್ಲ್ಯಾನ್ ಮಾಡ್ತಿದ್ರಿ? ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಾನು ಕಂಟೆಂಟ್ ಮಾಡ್ತಿಲ್ಲ. ನಮ್ಮ ಪ್ರಕಾಶ್ ಅಂತಿದ್ದಾನೆ, ನನ್ನ ತಮ್ಮ ಅಂತ, ನೋಡಿರ್ಬೋದು ಕೆಲವೊಂದು ವಿಡಿಯೋಗಳು. ಅವ್ನು ನಮ್ಮ ಹತ್ರ ವರ್ಕ್ ಮಾಡ್ತಿದ್ದ. ಅವ್ನು ಕಂಟೆಂಟ್ ಕ್ರಿಯೇಟು ಎಡಿಟಿಂಗ್ ಎಲ್ಲ ಅವನು ಕೊಟ್ಬಿಟ್ಟಿದೆ. ತಿಂಗ್ಳಿಗೆ ಇಷ್ಟು ಅಂತ ಕೊಡ್ತಾ ಇದ್ದೆ ನಾನು. ಯೂಟ್ಯೂಬ್ ಅಂತ ಬಂದಾಗ ಅವ್ನು ಮಾಡ್ತಾ ಇದ್ದ, ರೀಲ್ಸ್ ಎಲ್ಲ ನಾನೇ ರೆಡಿ ಮಾಡ್ತಾ ಇದ್ದೆ. ಯಾಕೆಂದ್ರೆ ಡ್ಯೂಟಿಗೆ ಹೋಗಿ ಇನ್ನೊಬ್ರು ಚಿಕ್ಕಮ್ಮ ಅಂತಿದ್ರು, ಅವ್ರ ಸ್ವಂತ ಚಿಕ್ಕಮ್ಮ, ಪ್ರಕಾಶ್ ಅವ್ರ ಸ್ವಂತ ಚಿಕ್ಕಮ್ಮ, ಅವರು ಕೂಡ ನಮ್ಮ ಜೊತೆ ವರ್ಕ್ ಮಾಡ್ತಾ ಇದ್ರು. ಇನ್ನೂ 3-4 ಜನ ಎಲ್ಲ ವರ್ಕ್ ಮಾಡ್ತಾ. ನಮ್ದೊಂದು ಟೋಟಲ್ ಒಂದು 10 ಜನ ಟೀಮ್ ಇತ್ತು ಮೇಡಮ್. 1-2 ವರ್ಷ ಕರೆಕ್ಟಾಗಿ ಮಾಡೋದು. ಆಮೇಲೆ ಗೊತ್ತಲ್ಲ ಟೀಮ್ ಅಂದರೆ ಹೆಂಗಾಗುತ್ತೆ ಅಂತ. ಹಿಂಗೆ ದುಡ್ಡಿನ ಕಾಸಲ್ಲಿ ಅವ್ರಿಗೆ ಹಂಗೆ ಬರುತ್ತೆ, ಹಿಂಗೆ ಬರುತ್ತೆ, ಅಷ್ಟು ಬರುತ್ತೆ, ಇಷ್ಟು ಬರುತ್ತೆ ಅಂದ್ಬಿಟ್ಟು ಎಲ್ಲ ಡಿವೈಡ್ ಆದರು. ಸದ್ಯಕ್ಕೆ ಯಾರು ಬೇಡ, ಚೆನ್ನಾಗಿರೋಣ, ಹಿಂಗೆ ನಗ್ನಗ್ತಾ ಚೆನ್ನಾಗಿದ್ದಾರೆ. ನಮ್ಮದು ನಾವು ಮಾಡ್ಕೊಂಡು ಹೋಗ್ತೀವಿ, ಅವ್ರದ್ದು ಮಾಡ್ತಿದ್ದಾರೆ. ಇವಾಗ ಬಹುಶಃ ನಿಮ್ದೊಂದು ಬಿಸ್ನೆಸ್ ಕೂಡ ಇದೆ, ಸ್ಯಾರಿಗೆ ಸಂಬಂಧಪಟ್ಟಂಗೆ ಒಂದು ಬಿಸ್ನೆಸ್ ಇದೆ. ನೀವು ಗಾರ್ಮೆಂಟ್ಸ್ ಕೆಲಸ ಮಾಡಿದ ದಿನಕ್ಕೂ ಈಗ ಒಂದು ಬಿಸ್ನೆಸ್ ಮಾಡ್ತಿದ್ದೀರಾ ಅಂದ್ರೆ ಆ ಜರ್ನಿ ಹೇಗಿದೆ? ಒಂದು ಬಿಸ್ನೆಸ್ ನಡೆಸೋದು ಇವ್ರು ಮಾಡಿದ್ರು ಸ್ಯಾರಿನ ಆನ್ಲೈನ್ ಆಫ್ಲೈನ್ ಎಲ್ಲ ಮಾಡ್ತೀನಿ ಅಂತ ಮಾಡಿದ್ರು. ಚಿಕ್ಕದಾಗಿ ಮಾಡಿದ್ರು, ಅಷ್ಟೇನು ಕ್ಲಿಕ್ ಆಗಲಿಲ್ಲ. ನಾಯಂಡಹಳ್ಳಿ ಒಳಗಡೆ ಜನಗಳು ಸ್ವಲ್ಪ ಅಲ್ಲೆಲ್ಲ ಪರ್ಚೇಸ್ ಕಡಿಮೆ, ಹಂಗಾಗಿ ಅದು ಕ್ಲೋಸ್ ಆಯಿತು. ಇನ್ನೊಂದು ಬರ್ಗರ್ ಶಾಪ್ ಇದೆ, ಬೆಂಗಳೂರು ಬರ್ಗರ್ ಅಂತ ಬರ್ಗರ್ ಮಾಡೋದು, ಅದು ಬರ್ಗರ್ ಶಾಪ್ ಇದೆ. ಅದು ಸ್ವಲ್ಪ ಡಲ್ಲೇ. ನನಗೆ ಆಸೆ ಇರೋದು ಏನಾದ್ರು ದೊಡ್ಡದಾಗಿ ಮಾಡ್ಬೇಕು ನಾನು ಅಂತ. ದೊಡ್ಡದಾಗಿ ಮಾಡಿದ್ರೆ ಒಂದು ಲಕ್ಷದಿಂದ ಲಕ್ಷ ಮಾಡೋಕ್ಕಾಗಲ್ಲ ಮೇಡಮ್, ಅಲ್ಲ 1,000 ರೂಪಾಯಿಂದ ಲಕ್ಷ ಮಾಡೋಕ್ಕಾಗಲ್ಲ. ಲಕ್ಷ ತಗೊಂಡು ನಾವು ಕೋಟಿ ಮಾಡ್ಬೋದು. ಹಾಗಾಗಿ ದೊಡ್ಡದಾಗಿ ಏನಾದರೂ ಮಾಡಿದ್ರೆ ಮಾಡ್ಬೋದು, ಚಿಕ್ಕದಾಗೆಲ್ಲ ಎಲ್ಲೂ ನಡೆಯಲ್ಲ. ಏನಾದರೂ ದೊಡ್ಡದಾಗಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಖಂಡಿತ ಮುಂದಿನ ದಿನಗಳು ಏನಾದರೂ ಮಾಡೋಣ ಅಂದ್ಬಿಟ್ಟು ಅಷ್ಟೇ. ಆ್ಯಂಡ್ ಇದ್ರ ಒಂದು ಲೈಫ್ ಮಧ್ಯೆ ನಿಮಗೆ ಇಬ್ಬರು ಮಕ್ಕಳಿದ್ದಾರೆ, ಅವರ ಒಂದು ಇಂಟ್ರೆಸ್ಟ್ ಹೇಗಿದೆ? ಅವ್ರೇನು ಓದ್ತಾ ಇದ್ದಾರೆ? ಅವರು ಈ ಆ್ಯಕ್ಟಿಂಗ್ ಅನ್ನೋದೆಲ್ಲ ಮಾಡೋದು ಆಸಕ್ತಿ ಇದೆಯಾ? ಹೇಗೆ ಮಾಡ್ತಾರೆ? ಅಪರೂಪ, ವಾರಕ್ಕೊಂದು ವಿಡಿಯೋ. ಅವ್ರದ್ದು ಪ್ರೊಫೈಲ್ ಇದೆ, ಒಂದು 20,000 ಫಾಲೋವರ್ಸ್ ಇದ್ದಾರೆ. ಖುಷಿ ಕೃತಿ ಅಂದ್ಬಿಟ್ಟು ಅವ್ರು ಜಾಸ್ತಿ ಮಾಡಲ್ಲ, ಇಂಟ್ರೆಸ್ಟ್ ಕಡಿಮೆ. ನಾವೇನಾದ್ರು ಸಂಡೇ ಏನಾದ್ರು ಲೀವ್ ಇದ್ದಾಗ ಸ್ಕೂಲ್ಗೆ ಕರ್ಕೊಂಡು ಮಾಡಿಸ್ತೀವಿ. ಅಲ್ಲೇ ನಾಯಂಡಹಳ್ಳಿ ಗ್ರೀನ್ವಿಚ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂದ್ಬಿಟ್ಟು, ಅಲ್ಲಿ ಒಬ್ಳು 6th ಒಬ್ಳು 7th ಓದ್ತಿದ್ದಾಳೆ. ಓಕೆ. ಆ್ಯಂಡ್ ನಾವು ಕಾಮಿಡಿ ಕಾಂಟೆಂಟ್ ಬಗ್ಗೆ ಏನು ಮಾತಾಡ್ತಾ ಇದ್ವಿ, ನಿಮ್ಮನ್ನ ಜನ ಅದಕ್ಕೆ ಇಷ್ಟಪಡ್ತಾರೆ. ಟೈಮಿಂಗ್ ತುಂಬ ಮುಖ್ಯ ಆಗುತ್ತೆ ಅಲ್ವಾ? ನಗ್ಸೋದು ಆ್ಯಕ್ಚುಲಿ ಅಷ್ಟು ಈಸಿ ಅಲ್ಲ. ಈಗ ನೀವೇನೋ ಎಮೋಷ್ನಲ್ ಆಗಿ ಸ್ಕ್ರಿಪ್ಟ್ ಬರೀತೀರಾ, ಆ್ಯಕ್ಟ್ ಮಾಡುವಾಗ
ನಿಮಗೆ ಆ ಫೀಲಿಂಗ್ ಬಂದ್ಬಿಡುತ್ತೆ. ಆದರೆ ನಗೋ ವಿಡಿಯೋ ಮಾಡ್ಬೇಕಾದ್ರೆ ನಿಮಗೆ ನಗು ಬರ್ತಾ ಇರುತ್ತೆ. ಹೌದು, ಕೆಲವೊಂದು ನಾವು ಯೂಟ್ಯೂಬ್ ಮಾಡಕ್ಕೆ ಸಿಕ್ಕಾಪಟ್ಟೆ ನಗ್ತಿದ್ದೋ. 10 ಜನ ಟೀಮ್ ಇತ್ತಲ್ಲ, ಒಂದಿಬ್ರು ಶೂಟಾಗಿ ನಗ್ತಾ ಇದ್ರೆ ವಿಡಿಯೋ ಮಾಡಕ್ಕೆ ಆಗ್ತಿಲ್ಲ, ಅಷ್ಟು ನಗ್ತಾ ಇದ್ರು. ಇವಾಗ್ಲೂ ಅದು ಅಷ್ಟೇ. ನಮ್ಮ ಯಾವ್ದಾದ್ರು ಚಿಕ್ಕಮ್ಮನವ್ರ ಡೈಲಾಗ್ ಅಂತೂ ಅವ್ರು ಹಳ್ಳಿ ಭಾಷೆಲಿ ಹೊಡಿತಿದ್ರ, ಅವ್ರಿಗೆ ಬಾಯಿ ತದ್ಲು, ಕೆಲವೊಂದು ವರ್ಡ್ಸ್ ಬರ್ತಿರ್ಲಿಲ್ಲ. ಎಷ್ಟು ನಗ್ತಾ ಇದ್ರಂತ ಅವರೇ ನಗಕ್ಕೆ ಶುರು ಆಗ್ಬಿಡೋರು, ಇಲ್ಲ ಪಕ್ಕದಲ್ಲಿ ನಗಕ್ಕೆ ಶುರು ಮಾಡೋರು. ಇದಕ್ಕೆ ನಾವು 9 ಗಂಟೆಗೆ ಶುರು ಮಾಡಿದ್ರೆ 1 ಗಂಟೆ 2 ಗಂಟೆ ಲೈಟ್ ಇಟ್ಕೊಂಡು ಶೂಟ್ ಮಾಡೋದೇ ಆಗ್ತಿತ್ತು. ಕೆಲವೊಂದು ವಿಡಿಯೋಸ್ ನೋಡಿ ನಾವು ಮಾಡುವಾಗ್ಲೇ ನಮ್ಗೆ ಅಷ್ಟು ನಗು ಬಂದಿರುತ್ತೆ ಅಂದ್ರೆ ನೋಡೋರ್ಗೆ ಖಂಡಿತ ಆ ವಿಡಿಯೋ ಕ್ಲಿಕ್ ಆಗುತ್ತೆ ಅಂತ ನಮ್ಗೆ ಅನ್ಸ್ಬಿಡುತ್ತೆ. ಯಾಕಂದ್ರೆ ನಮಗೆ ನಗು ಬರ್ತೈತೆ ನಮ್ಮ ವಿಡಿಯೋ ಅಂದ್ರೆ, ಹೌದು. ಬೇರೆಯವ್ರು ನಗಲ್ವಾ ಅಂತ ನಮ್ ಬಂದೇ ಬರುತ್ತೆ ಆ ಟೈಮ್. ಬಟ್ ಈ ಕಾಲು ಎಳಿತಾರಲ್ಲ, ನಿಮ್ಗೆ ಹೆಂಗ್ ಅನ್ಸುತ್ತೆ? ಅಂದ್ರೆ ಫಸ್ಟ್ ಆಫ್ ಆಲ್ ಗಂಡ ಹೆಂಡತಿ ಮಧ್ಯ ಅದೊಂದು ಇರುತ್ತಲ್ಲ, ಅದನ್ನೇ ಜನ ಇಷ್ಟಪಡ್ತಿದ್ದಾರೆ ಫಸ್ಟ್ ಆಫ್ ಆಲ್ ನಿಮ್ಮ ಕಾಂಟೆಂಟಲ್ಲಿ. ಆದರೆ ಅವ್ರು ಕಾಲು ಎಳೆದು ಸ್ಟಾರ್ಟಿಂಗಲ್ಲೆಲ್ಲ ಅಂದರೆ ನೀವು ಅಂತಿದ್ರಿ ಕೋಪ ಮಾಡ್ಕೊಳ್ಳೋದೆಲ್ಲ ಇರ್ತಿತ್ತ, ಅಥವಾ ಹೋಗ್ತಾ ಹೋಗ್ತಾ ಜನರಿಗೆ ಇಷ್ಟ ಆಗುತ್ತಲ್ಲ ಅಂತ ಅನ್ಸುತ್ತೆ? ಇಲ್ಲ ವಿಡಿಯೋಸಲ್ಲಿ ಏನಾದರೂ ರೀಲೇ ಅಂದ್ಬಿಟ್ಟು ನಾನೇನು ಅನ್ಕೊಳ್ಳಲ್ಲ. ಸೀರಿಯಸ್ ಆಗಿ ಹೇಳಿದ್ರೆ ಕೋಪ ಬಂದ್ಬಿಡುತ್ತೆ. ದಪ್ಪಕ್ಕಿರೋದು ತುಂಬಾ ಇರಿಟೇಟ್ ಮಾಡಿದೀನಿ ವಿಡಿಯೋದಲ್ಲಿ, ಸಿಕ್ಕಾಪಟ್ಟೆ ಮಾಡಿದೀವಿ. ಪಾಪ ಅಲ್ವಾ? ಹೂ ಥರ ಇದ್ದಳು ಕೋಸರ ಆಗ್ಬಿಟ್ಟಾಳೆ ಕಣೆ ಅಂದ್ಬಿಟ್ಟು ಕಮೆಂಟ್ ಬಂದಿದ್ ಕಣೆ ಅಂತೆಲ್ಲ ಕೆಲವೊಂದು ವಿಡಿಯೋಗಳು ಮಾಡಿದ್ವಿ. ಅದೆಲ್ಲ ಏನು ಬೇಜಾರು ಮಾಡ್ಕೊಳ್ಳಲ್ಲ, ನಾವೇನು ಜನಗಳನ್ನ ನಗಿಸ್ಬೇಕು ಅಷ್ಟೇ ನಮ್ಗೆ. ಅಲ್ಲಿ ನಿಮ್ಮಿಬ್ರ ಮಧ್ಯ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆ ಥರ ಏನಿಲ್ಲ, ರೀಲ್ ಮಾಡುವಾಗೆಲ್ಲ ಏನಿಲ್ಲ, ರೀಲ್ಗೋಸ್ಕರ ಮಾಡ್ತೀವಲ್ಲ ಅಂತ. ಇಲ್ಲ ಇದನ್ನ ಮಾಡ್ಲೇಬೇಡಿ ಬೇಡ ಅಂತ ಯಾವ್ದು ಹೇಳಿಲ್ಲ. ಯಾಕಂದ್ರೆ ಕಾಲು ಎಳಿಬೇಕಾದ್ರೆ ಕೆಲವೊಂದು ಬ್ಯಾಡ್ ವರ್ಡ್ಸು ಡಬಲ್ ಮೀನಿಂಗ್ ಬಂದಾಗ ಇದು ಬೇಡ, ಇದು ಇಷ್ಟ ಆಗಲ್ಲ ಅಂತಾನು ಮಾಡಿದ್ದೆ. ಈಗ ಕ್ಯಾಮ್ರಾ ವರ್ಕ್ ಮಾಡೋದು, ಎಡಿಟಿಂಗ್ ಮಾಡೋದೆಲ್ಲ ಯಾರು? ನಾನೇ ಮಾಡ್ತಿರೋದು ಇವಾಗ. ನೀವೇ? ನಮ್ಮ ಹುಡುಗರು ಕ್ಯಾಮ್ರಾ ಇಟ್ಕೊಂತಾರೆ, ಕೆಲವೊಂದು ಲೈಟ್ಸ್ ಇದೆ, ಸ್ಟ್ಯಾಂಡ್ಸ್ ಇದೆ, ನಾವೇ ಮಾಡ್ಕೊತಿದ್ದೀವಿ. ಯಾರಾದ್ರೂ ಅವಶ್ಯಕತೆ ಇದ್ರೆ ನಮ್ಮ ಪ್ರಕಾಶನ್ ಕರಿತೀವಿ, ಎಲ್ಲಾದ್ರೂ ಫ್ರೆಂಡ್ ಕರಿತೀನಿ ಅಷ್ಟೇ. ಅದು ಬಿಟ್ರೆ ಎಲ್ಲ ನಾವೇ ಮಾಡ್ತಿರೋದು. ಆ್ಯಂಡ್ ಆಲ್ಸೋ ಇವಾಗ ನಾವು ಫನ್ನಿಯಾಗಿ ವಿಯರ್ಡ್ ಆಗಿ ಅದರೊಂದು ಕಾಮೆಂಟ್ ಬಂದಿದ್ದಿದೆಯಾ? ಅಂದರೆ ನಿಮಗೆ ಆಶ್ಚರ್ಯ ಆಗಿರುತ್ತೆ, ಈ ಥರನೂ ಜನ ಕಾಮೆಂಟ್ ಮಾಡ್ತಾರ ಅನ್ನೋ ಥರ. ಅದು ಅಂದ್ರೆ ನಿಮಗೆ ಇರಿಟೇಟ್ ಆಗಿರೋದು ಇರ್ಬೋದು, ಅಥವಾ ನಿಮಗೆ ನಗು ಬಂದಿರೋ ಅಂಥ ಯಾವ್ದಾದ್ರು ವಿಯರ್ಡ್ ಕಾಮೆಂಟ್ಸ್ ಇದೆಯಾ? ಇದು ಯಾವುದಾದ್ರು ಇವ್ರು ಜಾಸ್ತಿ ಕಮೆಂಟ್ಸ್ ಚೆಕ್ ಮಾಡ್ತಾರೆ, ನಾನು ನೋಡಕ್ ಹೋಗಲ್ಲ. ಜಾಸ್ತಿ ಬರೋದು ನಿಮ್ ಮಾಡೋ ಕೆಲಸ ಇಲ್ವಾ, ನಿಮ್ ಮಾಡೋ ಕೆಲಸ ಇಲ್ವಾ ಅಂತಾನೆ ಬರ್ತದೆ. ಹೌದಪ್ಪ ನಮ್ ಮಾಡೋ ಕೆಲಸ ಇಲ್ಲ, ಅದಕ್ಕೆ ನಾವು ರಿಪ್ಲೈ ಮಾಡಿರ್ತೀನಿ, ನೀವು ನೋಡ್ತಾ ಇದ್ದೀರಲ್ಲ ನಿಮಗೆ ಕೆಲಸ ಇಲ್ವಾ ಅಂತ. ನಿಮ್ಗೆ ಎಲ್ಲ ಕೆಲಸ ಕಾರ್ಯ ಇಲ್ವಾ, ಇದು ಮಾಡ್ತಾ ಇದ್ದಿಲ್ಲ ಅಂದಾಗ ನೀನು ಕೆಲಸ ಕಾರ್ಯ ಬಿಟ್ಟು ನೀದು ಯಾಕೆ ನೋಡ್ತಿದ್ಯಾ ಅಂತ ರಿಪ್ಲೈ ಮಾಡಿರೋದು ಉಂಟು. ಅಷ್ಟಾಗಿ ಅಂಥ ಕಮೆಂಟ್ಗಳು ಜ್ಞಾಪಕ ಇಟ್ಕೊಂಡಿಲ್ಲ. ಬಟ್ ಈ ಸಿಚುವೇಶನ್ ಹೇಳ್ಬೇಕಂದ್ರೆ ಈಗ ಸದ್ಯ ಕಮೆಂಟ್ ಹೆಂಗೆ ಮಾಡಿದ್ರು ಕಮೆಂಟ್ ಮಾಡೋರ ದೇವರು. ಯಾಕೆ ಅಂತೀರಾ? ಎಂಗೇಜ್ಮೆಂಟ್ ಜಾಸ್ತಿ. ಎಂಗೇಜ್ಮೆಂಟ್ ಅನ್ನೋಕ್ಕಿಂತ ಹೆಚ್ಚಾಗಿ ಏನು ಮಾಡ್ತಾರೆ, ಕಮೆಂಟ್ಸ್ ನೋಡಕ್ ಜನ ಬರ್ತಾರೆ, ಅಲ್ಲೋಗಿ ಹೋಗಿ ಲೈಕ್ ಮಾಡ್ತಾರೆ. ಅದರಿಂದ ವಿಡಿಯೋ ನೋಡ್ದಂಗಾಗಿ ವ್ಯೂಸ್ ಹೋಗಿ ಅರ್ನಿಂಗ್ ಬರುತ್ತೆ. ಕರೆಕ್ಟ್ ಅಲ್ವಾ? ಹಂಗಾಗಿ ಕಮೆಂಟ್ಸ್ ಯಾರು ಆಫ್ ಮಾಡಕ್ ಇಷ್ಟಪಡಲ್ಲ. ಈಗ ಕಮೆಂಟ್ಸ್ ಆಫ್ ಮಾಡಿದ್ರೆ ವ್ಯೂಸ್ ಹೋಗೋದೇ ಇಲ್ಲ. ಹೌದು. ಅಣ್ಣ ನೀವು ಹೇಳ್ದಂಗೆ ಏನೋ ಮಾಡ್ಕೊಂಡು ಸಾಯ್ಲಿ ಅಂತ ಬಿಟ್ಬಿಡೋದು ಅಷ್ಟೇ. ನೀವು ಹೇಳ್ದಂಗೆನೆ ಕಾಮೆಂಟ್ ನೋಡಕ್ಕೆ ಬಂದು ವಿಡಿಯೋ ನೋಡೋರು ಇದ್ದಾರೆ. ವಿಡಿಯೋ ನೋಡ್ತಾರ, ಕೆಲವ್ರು ವಿಡಿಯೋಸ್ನ ವಿಡಿಯೋ ನೋಡಲ್ಲ, ಡೈರೆಕ್ಟ್ ಕಮೆಂಟ್ ಹೋಗಿ ಚೆಕ್ ಮಾಡ್ತಾರೆ. ಅಂದ್ರೆ ಡೈರೆಕ್ಟ್ ಕಮೆಂಟ್ ಚೆಕ್ ಮಾಡಕ್ ಆಗಲ್ಲ. ಡೈರೆಕ್ಟ್ ಕಮೆಂಟ್ ಚೆಕ್ ಮಾಡಕ್ಕಿಂತ ಮುಂಚೆ ವಿಡಿಯೋ ನೋಡಿರ್ತಾರೆ. ಅದು ವಿಡಿಯೋ ಫನ್ನಿ ಆಗಿ ಬೇರೆ ತರ ಇದ್ರೇನೆ ಹೋಗೋದು, ಇವ್ರು ಏನ್ ಹಾಕಿದಾರೆ ಕಮೆಂಟ್ ಅಂತ. ವಿಡಿಯೋ ನೋಡಕ್ಕೆ ಒಂದ್ ಅರ್ಧ ನೋಡ್ಲೇಬೇಕು ವಿಡಿಯೋ, ಇಲ್ಲಾಂದ್ರೆ ಅವ್ರಿಗೆ ಇಲ್ಲ. ಕೆಲವೊಂದು ವಿಡಿಯೋಸ್ ಅಲ್ಲಿ ನನ್ಗೆ ಗೊತ್ತಿರುತ್ತಲ್ಲ ಕಮೆಂಟ್ ಕಾಮಿಡಿಯಾಗಿ ಮಾಡಿರ್ತಾರೆ ಅಂತ, ಬೇರೆಯವ್ರ ವಿಡಿಯೋಸ್ನ ನಾನು ಕಮೆಂಟೇ ಚೆಕ್ ಮಾಡ್ತೀನಿ. ಅದು ಎಷ್ಟು ನಕ್ಕಿರ್ತೀನಿ ನೋಡಿ. ಇವಳೇ ಚೆಕ್ ಮಾಡ್ತಾಳೆ ಅಂದ್ರೆ ಬೇರೆಯವ್ರು ಚೆಕ್ ಮಾಡಲ್ವಾ? ಹಂಗೆ ಅದು ವ್ಯೂಸ್ ಹೋಗಿದ್ರೆ ಒಂದು ಈಗ ನೆನ್ನೆ ಯಾವುದೋ ಮಂಜಣ್ಣ, ದೊಡ್ಡಬಳ್ಳಾಪುರ ಮಂಜಣ್ಣ ಒಂದು ವಿಡಿಯೋ ನೋಡಿದೆ. ಯಾರೋ ಒಂದು ಹೋಗ್ಬಿಟ್ಟು ಅವ್ನ ಹೆಂಡತಿಯನ್ನು ಹೋಗ್ಬಿಟ್ಟು ಒಂದು ವಿಡಿಯೋ ಮಾಡಿದಾರೆ, ಚಿನ್ನು ಅಂತ. ಆ ವಿಡಿಯೋ ಮಾಡ್ಬಿಟ್ಟಾನೆ ಅಪ್ಪ ಓನೋ ವಯಸ್ಸಲ್ಲಿ. ಅದಕ್ಕೆ ಹೆವಿ ಕಮೆಂಟ್ಸ್ ಬಂದ್ಬಿಟ್ಟವೆ. ಅದನ್ನ ತೆಗ್ದು ಚೆಕ್ ಮಾಡೋದು. ಅದ್ರಲ್ಲಿ ಇನ್ನ ಕಾಮಿಡಿಯಾಗಿ ಅವ್ರು ಮಾಡಿರೋ ಕಾಮಿಡಿಗಿಂತ ಕಾಮೆಂಟ್ ಅಲ್ಲಿ ಇನ್ನ ಕಾಮಿಡಿ ಇರುತ್ತೆ. ಹೌದು, ತುಂಬಾ ಕ್ರಿಯೇಟಿವ್ ಇದಾರೆ ನೋಡಿ ಮೇಡಮ್. ಈಗ ಒಂದು ಅವ್ರ ಪಾಪ ಅವನೇನೋ ನೋವು ತೋಡ್ಕೊಂಡಿರ್ತಾರೆ, ಅದನ್ನ ತೆಗೆದು ಕಾಮಿಡಿ ಮಾಡ್ಬೋದು. ನಮ್ಮ ಕೇರ್ಪೇಟೆ ಹುಡುಗಿ, ಇವಾಗ ಆ ಹುಡುಗಿ ಹೆಸರೇನು, ನಮ್ಮ ಕೇರ್ಪೇಟೆ ಹುಡುಗಿ ವೈರಲ್ ಆಯ್ತಾರೆ ಇವಾಗ. ಸಾಂಗು ಹೂವಿನ ಬಾಣ ಅಂತ, ಅದು ನಮ್ಮ ತಾಲೂಕು ಹುಡುಗಿ, ನಮ್ಮ ಊರ್ಗ್ ಹತ್ರನೇ. ಅದು ನೋಡಿ, ಅದು ಯಾವ್ದೋ ಒಂದು ಕ್ಯಾಂಪಲ್ಲಿ ಆಡಿರೋಂಥ ಸಾಂಗು ರೀಲ್ಸ್ ಹಾಕಿದ್ದಾರೆ, ಅದೇ ವೈರಲ್ ಆಗೋಯ್ತು. ಅದೇ ಇವಾಗಂತೂ ಹೇಳಕ್ಕೆ ಆಗಲ್ಲ ಬಿಡಿ, ಯಾವ್ದು ವೈರಲ್ ಆಗುತ್ತೆ ಹೇಳಕ್ಕಾಗಲ್ಲ, ಯಾವ್ದು ವೈರಲ್ ಆಗಲ್ಲ ಅನ್ನೋದು ಜಡ್ಜೆ ಮಾಡಕ್ ಆಗೋದಿಲ್ಲ. ನೈಟಲ್ಲಿ ಫೇಮಸ್ ಆಗೋಯ್ತಾರೆ. 154 ಜನ ಫಾಲೋವರ್ಸ್ ಇದ್ದರು, 37,000 ಫಾಲೋವರ್ಸ್ ಆಗ್ಬಿಟ್ರು ಒಂದೇ ವಿಡಿಯೋಗೆ. ಅಯ್ಯೋ, ಆ ತರ ಬೆಳೆದಿದೆ ಸೋಷಿಯಲ್ ಮೀಡಿಯಾ ಇವತ್ತು. ನಿಜವಾಗ್ಲಿ ಅದೇ ನಾವು ಅವಾಗಲೇ ಕೂಡ ಹೇಳ್ತಿದ್ದೆ, ತುಂಬ ಜವಾಬ್ದಾರಿನೂ ಜಾಸ್ತಿ ಆಗುತ್ತಲ್ವ. ನಾವು ಈ ಥರ ಇರಬೇಕಾದ್ರೆ ಜನ ನಮ್ಮನ್ನ ನೋಡ್ತಿದ್ದಾರೆ ಅಂದರೆ ನಾವು ಏನು ಮಾಡಿದ್ರು ನೋಡ್ತಿರ್ತಾರೆ ಅವರು. ಖಂಡಿತ. ನೀವು ಈ ಥರ ಸಮಯದಲ್ಲಿ ನೀವು ಒಂಥರ ಏನಂತಾರೆ ಕಷ್ಟದ ದಿನಗಳನ್ನೂ ನೋಡಿ ಬಂದಿದ್ದೀರಾ. ಏನಾದ್ರು ಪ್ರಮೋಟ್ ಮಾಡಿಕೊಡ್ಬೇಕಾದ್ರೆ, ಏನಾದ್ರು ಕೊಲಾಬ್ರೇಷನ್ ಮಾಡಬೇಕಾದ್ರೆ
ಫ್ರೀಯಾಗಿ ಮಾಡ್ಕೊಟ್ಟಿದ್ದಿದ್ಯಾ? ಮಾಡಿ ಖಂಡಿತ ಮಾಡಿದ್ದೀವಿ. ಸ್ಟಾರ್ಟಿಂಗ್ ಎಲ್ಲ ಫ್ರೀನೇ ಮಾಡ್ತಾ ಇದ್ವಿ ಮೇಡಮ್ ನಾವು. ಸರ್ ಬಂದ್ಬಿಡಿ ನಿಮ್ಮಿಂದ ಒಂದು ವಿಡಿಯೋ ಮಾಡಬೇಕು, ಆಗೆಲ್ಲ ದುಡ್ಡು ತಗೋಬೇಕು ಅಂತ ಗೊತ್ತೇ ಇಲ್ಲ ನಮಗೆ. ಹೋಗ್ತಾ ಹೋಗ್ತಾ ಇಲ್ಲ ಇದಕ್ಕೆ ದುಡ್ಡು ತೊಗೊಬೇಕು ಅಂತ ಗೊತ್ತಾದ್ಮೇಲೆ ನಾವು ಕೊಲಾಬ್ರೇಷನ್ಗೆ ಆಯಿತು. ಇಷ್ಟು ಹೇಳ್ಬೇಕು ಅಂತ ಗೊತ್ತಿಲ್ಲ ಆಗ ನಮಗೆ. 1,000 ಕೊಡ್ತಾರಂತೆ ಕಣೆ ಅಂತ ಆಗ್ಬೋದು. ಇವಾಗೆಲ್ಲ ಬಿಡಿ ಕೇಳಿದ್ರೆ ಕೆಲವೊಬ್ರು ರೇಟ್ಗಳು ಭಯ ಬಿದ್ದೋಗ್ತಾರೆ. ಅವಾಗೆಲ್ಲ 1,000 ಕೊಡ್ತಾರಂತೆ ಕಣೆ, 1,000 ಯಾವ್ದಾರ ಆಗುತ್ತೆ ಅಂದ್ಬಿಟ್ಟು ಮಾಡ್ಬಿಡ್ತಾ ಇದ್ದೋ. ಕೆಲವೊಂದು ಫ್ರೀ ಮಾಡ್ಕೊಂಡಿರೋದು ಉಂಟು, ತುಂಬಾ ಫ್ರೀ ಇವಾಗ್ಲೂ ಮಾಡ್ಕೊಟ್ಟಿದೀವಿ. ನಮ್ಗೆ ಗೊತ್ತಿರೋರಾಗ್ಬೋದು, ಆಮೇಲೆ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರ್ಗೆ ನಮ್ಮಿಂದ ಒಂದು ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಅದೆಲ್ಲ ಮಾಡ್ಕೊಟ್ಟಿದೀವಿ. ಕೆಲವ್ರು ಮೊನ್ನೆ ಒಂದು ಯಾವ್ದು ರೀ ಆಯುರ್ವೇದಿಕ್ ಒಂದು ವಿಡಿಯೋ ಮಾಡಿದ್ವಿ. ಅವ್ರ ಮನೆ ಕರೆದು ನಿಮ್ಮಿಂದ ನಂಗೆ ತುಂಬಾ ಒಳ್ಳೇದಾಯ್ತು ಅಂತ ಊಟ ಹಾಕಿ ಅವ್ರು ಚೆನ್ನಾಗಿ ಹೋಯ್ತು, ಚೆನ್ನಾಗಿ ಬಿಸ್ನೆಸ್ ಆಯ್ತು. ಪಾಪ ಅವರು ಮನೆಗೆಲ್ಲ ಕರೆದು ನಾನ್ ವೆಜ್ ಎಲ್ಲ ಮಾಡಿ ಊಟ ಹಾಕಿ ಕಳಿಸಿದ್ರು. ನಾವೇನೇ ಮಾಡಿದ್ರು ಒಟ್ಟಿನಲ್ಲಿ ಕೊಲಾಬ್ರೇಷನ್ ಒಳ್ಳೇದಾಗ್ಲಿ ಅನ್ನೋದ್ರೆ ದೃಷ್ಟಿಯಿಂದ ಮಾಡ್ತೀವಿ. ಇವನೇನೋ ಅಷ್ಟು ಕೊಟ್ಟಿದ್ದಾನೆ ಇಷ್ಟು ಕೊಟ್ಟಿದ್ದಾನೆ ಓದಷ್ಟು ಒಲಿ ಅಂತ ಮಾಡಲ್ಲ, ಚೆನ್ನಾಗಾಗ್ಲಿ ಅಂತಾನೆ ಮಾಡ್ತೀವಿ ಮನಸ್ಸಿಂದ. ಹೌದೌದು, ಖಂಡಿತ. ಆ್ಯಂಡ್ ಸಿನಿಮಾ ಅಂತ ಬಂದಾಗ ಕಾನೂನು ಅಸ್ತ್ರ ಸಿನಿಮಾದಲ್ಲಿ ಅಭಿನಯಿಸಿದ್ರೆ ಅದು ನೀವು ಆ್ಯಕ್ಟ್ ಮಾಡಿದ್ದು ಫಸ್ಟ್ ಫಿಲಮ್. ಆ್ಯಂಡ್ ಬೆಳ್ಳಿತೆರೆಯಲ್ಲಿ ಜನನೂ ನೋಡಿದ್ದು ನಿಮ್ಮನ್ನ ಮೊದಲು ಕುಲದಲ್ಲಿ ಕೀಳಿರೋದು ಸಿನಿಮಾ ಮೂಲಕ. ಸಿನಿಮಾದಲ್ಲಿ ಕೆಲಸ ಅಂದರೆ ಒಂದು ಕಡೆ ರೀಲ್ಸು ನೀವು ಐಡಿಯಾ ಹೊಳಿತಾ ಕ್ಯಾಮ್ರಾ ಇಟ್ಟು ಮಾಡಿದ್ವಿ, ಆದರೆ ಸಿನಿಮಾ ಸೆಟ್ಟೇ ಬೇರೆ ಥರ ಇರುತ್ತೆ. ಸೊ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ ಅನುಭವ ಹೇಗಿತ್ತು? ಫಸ್ಟ್ ಟೈಮ್ ಅಲ್ಲ ಮೇಡಮ್, ಕ್ಯಾಮ್ರಾ 100 ಜನ ಸುತ್ತ, ಅಯ್ಯೋ ಈ ಡೈಲಾಗ್ ತಲೆಗೆ ಬಂದ್ರೂ ಹೆಂಗೆ ಹೇಳೋದು ಇಲ್ಲ. 3-4 ಟೇಕಲ್ಲಿ ಮಾಡಿ ಚೆನ್ನಾಗೇ ಮಾಡಿದ್ದೀನಿ. ಸಿನಿಮಾ ರಿಲೀಸ್ ಆಗಲಿಲ್ಲ, ಆದರೆ ನೋಡಿ ಖಂಡಿತ ತುಂಬ ಚೆನ್ನಾಗಿ ಮಾಡಿದ್ದೀನಿ. ಬಟ್ ಲೇಟ್ ಆಯ್ತು ಅಷ್ಟೇ, ಯಾಕಂತ ಗೊತ್ತಿಲ್ಲ. ಪುಟ್ಟೇಗೌಡರು ಯಾಕೋ ಸೈಲೆಂಟ್ ಆಗಿಬಿಟ್ರು. ಸಿನಿಮಾಗೆ ಫುಲ್ ಹುಲಿ ಥರ ಬಂದರು, ಹಂಗೆ ಫಾಸ್ಟಾಗಿ ಮಾಡಿಬಿಟ್ಟು ಯಾಕೋ ಸೈಲೆಂಟ್ ಆಗಿಬಿಟ್ರು. ನೋಡೋಣ ಯಾವ ರಿಲೀಸ್ ಆಗುತ್ತೆ ಅಂತ. ಆ್ಯಂಡ್ ಸಿನಿಮಾದಲ್ಲಿ ಇಷ್ಟು ಇಂಟ್ರೆಸ್ಟ್ ಇದೆ, ನೀವು ಕೂಡ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡೋ ಅಂಥ ಜೋಡಿ. ಆದರೆ ಇವಾಗ ನಮ್ಮ ಕನ್ನಡ ಸಿನಿಮಾ ಅಂದರೆ ಥಿಯೇಟ್ರಲ್ಲೆಲ್ಲ ಬರುತ್ತೆ, ಎಲ್ಲ ಆಗುತ್ತೆ, ಜನ ಬಂದು ನೋಡ್ತಾ ಇಲ್ಲ ಅನ್ನೋ ಒಂದು ಕೊರತೆ ಇದೆ. ನಿಮ್ಮ ಅಭಿಪ್ರಾಯ ಏನು? ಆ್ಯಸ್ ಅನ್ ಆಡಿಯನ್ಸ್ ನೋಡಿದ್ರು, ಆದರೆ ಅದೇ ಥರ ಒಬ್ಬ ಕ್ರಿಯೇಟರ್ ಆಗಿ ನೋಡಿದ್ರು ನಿಮ್ಗೆ ಹೇಗೆ ಅನ್ಸುತ್ತೆ? ಅಭಿಪ್ರಾಯ ಅಂತ ಬಂದಾಗ ಸೋಷಿಯಲ್ ಮೀಡಿಯಾ ಮೇಡಮ್, ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಎಲ್ಲನೂ ಇದೆ. ಸೋಷಿಯಲ್ ಮೀಡಿಯಾ ಇಷ್ಟಿರಲಿಲ್ಲ ಅವಾಗ. ನೋಡ್ತೀರಾ ಸಿನಿಮಾ ಎಲ್ಲ ಚಿತ್ರಮಂದಿರ ತುಂಬಿದೆ ಅಂತ ಬೋರ್ಡ್ಗಳು ಹಾಕತ್ತಾ ಇದ್ರು ಯಾವುದೇ ಚೆನ್ನಾಗಿರೋ ಸಿನಿಮಾ ಬಂದರೆ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲನೂ ಸಿಗ್ತಾ ಇದೆ ನಿಮಗೆ. ಫೀಲಿಂಗ್ ಸಿಗುತ್ತೆ, ನಗು ಸಿಗುತ್ತೆ, ಪ್ರತಿಯೊಂದು ಅಲ್ಲೇ ಸಿಗ್ತಾ ಇರುವಾಗ ಜನ ಏನು ಮಾಡ್ತಾರೆ, ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟವ್ರೆ. ಹಾಗಾಗಿ ನೆಕ್ಸ್ಟ್ ಲೆವೆಲ್ಲೇ ಕೇಳ್ತಾರೆ ಎಲ್ಲ. ದೊಡ್ಡ ದರ್ಶನ್, ಸುದೀಪು, ಯಶು ಇಂಥವ್ರ ಸಿನಿಮಾಗಳು ಅಂದರೆ ಒಂದಷ್ಟು ದಿನ, ಒಂದು ವಾರ 15 ದಿವಸ ಕ್ರೌಡ್ ಆಗಿರ್ತವೆ. ಈ ಹೊಸಬ್ರು ಬರೋದು ಮಾಡೋದು, ಒಂದು ಒಳ್ಳೆ ಸಿನಿಮಾ ನೋಡಿ 7 ಮಲೆ ನೋಡಿದ ಮನೆ ತುಂಬ ಚೆನ್ನಾಗಿದೆ ಮೂವಿ, ಜನಗಳಿಲ್ಲ, ಮತ್ತೆ ಪ್ರೆಸ್ ಮೀಟ್ ಮಾಡಿದ್ರು ಅವರು. ಹಂಗಾಗ್ಬಿಡುತ್ತೆ. ಜನಗಳು ಮೋಸ್ಟ್ಲಿ ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿರೋದ್ರಿಂದ ಸಿನಿಮಾಗಳು ಹೋಗ್ತಾ ಇಲ್ವಿ, ನಾವು ಕೈಯಲ್ಲೇ ಎಲ್ಲ ಸಿಗ್ತೈತೆ ಅನ್ನೋ ಒಂದು ಇದಿರ್ಬೋದು ಅಂತ ನನ್ನ ಅಭಿಪ್ರಾಯ. ಆದರೆ ನಿಮಗೆ ಅಂತ ಅದು ಐರಿನಿ ಅಂತ ಹೇಳ್ಬೋದಲ್ವಾ, ನಿಮಗೆ ಮೊಬೈಲಲ್ಲೇ ಆಡಿಯನ್ಸ್ ಇರೋದು. ಹೌದು. ಅಟ್ ದ ಸೇಮ್ ಟೈಮ್ ಥಿಯೇಟರ್ಗೆ ಕೆಲವೊಮ್ಮೆ ಬರಲ್ಲ ಅಂತಂದಾಗ ಅಂದರೆ ಅದೇ ಎಲ್ಲ ದಿನ ಹೀಗೆ ಇರೋದಿಲ್ಲ. ನಾನು ಎಲ್ರಿಗೂ ಹೇಳ್ತಿರೋದು, ನನ್ನ ಸೇರಿಸಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಈಗೆಲ್ಲ OTTಗಳು ಬಂದಿದೆ. 15 ಆದರೆ OTTಲಿ ಬರುತ್ತೆ. ನಮ್ಮದೇ 15 ಆದಮೇಲೆ ಕುಲದಲ್ಲಿ ಕೀಳೋದು OTTಲಿ ಬಂದ್ಬಿಡ್ತು. ಜಸ್ಟ್ ನೋಡಿದವರು ಅಲ್ಲಿ ನೋಡ್ಕೊಂಡ್ರು. ಹಂಗಾಗಿ ಜನ ಅಲ್ಲಿಗೋಸ್ಕರ ಕಾಯ್ಬೋದು. ಇಲ್ಲ ಬಿಸಿ ಅಂತ ಹೇಳೋಕ್ಕಾಗಲ್ಲ, ವೀಕೆಂಡ್ ಫ್ರೀ ಇರ್ತಾರೆ. ಸಿನಿಮಾ ಬಂದರೆ ಜನಗಳು ಕೈ ಬಿಟ್ಟೇ ಇಲ್ಲ. ಈಗ ನೋಡಿ ಸೂಫ್ರಮ್ಸ್ ಎಷ್ಟು ಜನ ನೋಡಿದ್ರು. ಹೌದು, ಅಂದರೆ ಜನ ಯೋಚನೆ ಮಾಡ್ತಾರೆ, ಅಯ್ಯೋ ಚೆನ್ನಾಗಿರುತ್ತೋ ಇಲ್ವೋ. ಫಸ್ಟ್ ಒಂದ್ಸಲಿ ಹೋಗಿ ಸಿನಿಮಾ ನೋಡಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಚೆನ್ನಾಗಿ. ಈಗ ರೀಲ್ಸ್ ಮಾಡಬೇಕಾದ್ರೆ ನಾವು ನೆಕ್ಸ್ಟ್ ಲೆವೆಲ್ ಕೇಳ್ತೀವಿ ಅಂದಮೇಲೆ ಜನ ಸಿನಿಮಾದಲ್ಲಿ ನೆಕ್ಸ್ಟ್ ಲೆವೆಲ್ ಕೇಳಲ್ವಾ? ಹಂಗಾಗಿ ದೊಡ್ಡ ಸಿನಿಮಾಗಳು ಕಾಯ್ತಾ ಇರ್ತಾರೆ. KGF 3, ಕಾಂತಾರ ಈ ಥರ ವೆಯ್ಟ್ ಮಾಡ್ತಿರ್ತಾರೆ ಅಷ್ಟೇ. ಅಂದರೆ ಅದೇ ನೀವು ಹೇಳ್ದಂಗೆ ಕೊನೆಗೆ ಜನ ಏನು ಕೇಳ್ತಾರೆ ಅದನ್ನ ಕೊಡಬೇಕು. 1 ನಿಮಿಷದ ರೀಲ್ಗೆನೆ ಕೇಳ್ತಾರೆ ಅಂತ ಸಿನಿಮಾ ಅಂದರೆ ಈಗ ಅದೇ ರೀಲ್ಸಲ್ಲೇ ನಮಗಿನ್ನು ಚೆನ್ನಾಗಿ ಮಾಡೋದು, ನಮ್ಮ ಐಡಿನೇ ಡಲ್ ಆಗಿದೆ. ನಾವು ಇನ್ನೂ ಚೆನ್ನಾಗಿ ಮಾಡ್ಬೇಕು ಅಂತ ಕಂಟೆಂಟ್ನ ಹುಡುಕ್ತಾ ಇದ್ದೀವಿ. ಹಾಗಾಗಿ ಈಗ ನಮಗಿನ್ನು ಚೆನ್ನಾಗಿ ಮಾಡೋರು ಬಂದವ್ರೆ ಅಂತ ಆಯ್ತಲ್ಗೆ. ಹಂಗಾಗಿ ನೆಕ್ಸ್ಟ್ ಲೆವೆಲ್ ಕೇಳ್ತಾರೆ ಜನ. ಈಗ ಟೆಕ್ನಾಲಜಿ ಅನ್ನೋದು, ಎಡಿಟಿಂಗ್ ಅನ್ನೋದೆಲ್ಲ ಸಿಕ್ಕಾಪಟ್ಟೆ ಬೆಳೀತಾ ಇದೆ. ದಿನಕ್ಕೂ ಹೊಸ ಥರದ್ದೇನೋ ಬರ್ತಾ ಇದೆ. ನೀವು ಅದಕ್ಕೆಲ್ಲ ಹೇಗೆ ಅಡ್ಯಾಪ್ಟ್ ಆಗ್ತಾ ಇದ್ದೀರಾ? ಅಡ್ಯಾಪ್ಟ್ ಅಂದರೆ ಅದೇ ನಮಗೂ ಗೊತ್ತಾಗಲ್ಲ ಅಷ್ಟು. ನಾವು ಬೇರೆ ಹತ್ರ ಕೇಳ್ಕೊಬೇಕು, ಇದಂಗೆ ನೋಡಿ ಕ್ಲಾರಿಟಿನಲ್ಲಿ HD ಅದೇನೋ ನೈಸ್ ಮಾಡ್ತಾರೆ ಅಂದ್ಬಿಟ್ಟು ಬರುತ್ತೆ. ಇನ್ನೂ ಚೆನ್ನಾಗಿ ಕ್ಲಾರಿಟಿ ತೋರಿಸ್ತದೆ. ನಮ್ಮ ಫೋನಲ್ಲೇ ಮಾಡಿ ಅದನ್ನು ನೈಸ್ ಮಾಡೋ ಥರ ಯಾವುದಾದ್ರು ಕ್ಯಾಪ್ ಕಟ್ಟಲ್ಲಿ ಏನೋ ಮಾಡ್ತಾರೆ. ಅದು ನಮ್ಮ ಮೊಬೈಲ್ ಸಪೋರ್ಟ್ ಮಾಡಲ್ಲ. ಅವೆಲ್ಲ ನೋಡಿದಾಗ ಇಷ್ಟೊಂದು ಕ್ಲಾರಿಟಿ ಹೆಂಗೆ ಕೊಡ್ತಾರೆ ಇವರು, ನಾವು ಟ್ರೈ ಮಾಡ್ಬೋದು. ಕ್ಲಾರಿಟಿ ಕೇಳ್ತೀವಿ ಅಂದರೆ ಸಿನಿಮಾದಲ್ಲಿ ಮ್ಯೂಸಿಕ್ ನೋಡ್ತಾರೆ, ಎಡಿಟಿಂಗ್ ನೋಡ್ತಾರೆ, ಮೇಕಿಂಗ್ ನೋಡ್ತಾರೆ. ನಿಜ, ಮೊಬೈಲಲ್ಲೇ ಇವಾಗ ಎಷ್ಟೊಂದು ಜನ ಸಿನಿಮಾ ಸುಮ್ಮನೆ ನಾವೇನೋ ಒಂದು ಸಿನಿಮಾ ಮಾಡಿದ್ದೀವಿ, ಅದು ಒಂಥರ ಸೀರಿಯಲ್ ಥರ ಮಾಡಿಬಿಟ್ರೆ ಜನ ಹತ್ರನೂ ಬರಲ್ಲ.
ನಿಜ. ನೋಡ್ಬೋದು ಅವ್ರವ್ರ ಫ್ಯಾಮಿಲಿ ಬೇರೆ ಕರ್ಸ್ ನೋಡ್ಬೋದು, ಬಟ್ ಸುಮ್ಮನೆ ವೇಸ್ಟ್ ಅದು ಈಗಿನ ಕಾಲದಲ್ಲಿ ಅಂತ ನನ್ನ ಅನಿಸಿಕೆ. ಆ್ಯಂಡ್ ಆಸ್ ಇಂಡಿವಿಜುವಲ್ಸ್ ಆಗಿ ನೀವಿಬ್ಬರು ನಿಮ್ಮದೇ ಆದ ಒಂದು ಜರ್ನಿ ನೋಡ್ಕೊಂಡು ಬಂದಿದ್ದೀರಾ. ಮದುವೆ ಆದಮೇಲೆ ಬೇರೆ ಥರ ಒಂದು ಹೊಸ ಜರ್ನಿನ ನೀವೇ ಕ್ರಿಯೇಟ್ ಮಾಡಿ ದಾರಿ ಮಾಡ್ಕೊಂಡು ಬಂದಿದ್ದೀರಾ. ಅದಕ್ಕೆ ಯಾವಾಗಲೂ ಸಪೋರ್ಟಿವ್ ಆಗಿ ನಿಂತವರು ಫಾಲೋವರ್ಸ್, ಆಡಿಯನ್ಸ್, ಜನ. ಏನಂತಾರೆ, ಅಲ್ಲಿ ಒಂದು ಹಳ್ಳಿಯಿಂದ ಹಿಡಿದು ಇವಾಗ ಈ ಒಂದು ಸಿಟಿಲಿ ನೀವು ಜೀವನ ನಡೆಸ್ತಾ ಇದ್ದೀರಾ. ಈ ಜರ್ನಿಲಿ ಇದ್ದಂತಹ ನಿಮ್ಮ ಫಾಲೋವರ್ಸ್ಗೆ, ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಹೃದಯದ ಧನ್ಯವಾದಗಳು. ಯಾಕೆಂತಂದರೆ ಇಷ್ಟೊಂದು ಫಾಲೋವರ್ಸು ಅದು ಏನು ತಮಾಷೆ ಅಲ್ಲ. ಇವತ್ತು ಒಂದು 500 ಜನ ಇದ್ದರೆ ಒಂದಷ್ಟು ಜನ ಅನ್ಸ್ಬೋದು, 8 ಲಕ್ಷ, 10 ಲಕ್ಷ, 2.5 ಲಕ್ಷ, 3 ಲಕ್ಷ ಫಾಲೋವರ್ಸ್ ಎಲ್ಲ ಪ್ಲಾಟ್ಫಾರ್ಮಲ್ಲೂ ನಮ್ಮನ್ನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಂಬಂದವ್ರೆ. ಈ ಋಣನ ನಾವು ಯಾವತ್ತೂ ತೀರ್ಸೋಕ್ಕಾಗಲ್ಲ. ಈ ಸಪೋರ್ಟ್ ನಮಗೆ ಇನ್ನು ಮುಂದೆನೂ ಹೀಗೆ ಇರಲಿ ಅಂತ ಅವ್ರಿಗೆ ಕೇಳ್ಕೊತೀನಿ. ತಪ್ಪಿ ಸೋಷಿಯಲ್ ಮೀಡಿಯಾದಲ್ಲಿ ನಾವೇನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಅದನ್ನು ಹೊಟ್ಟೆಗೆ ಹಾಕೊಳ್ಳಿ, ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಖಂಡಿತ ನಿಮ್ಮನ್ನ ಇನ್ನೂ ಜಾಸ್ತಿ ನಗ್ಸೋದಕ್ಕೆ ನಾವು ಇಷ್ಟಪಡ್ತೀವಿ ಅಂತ ಈ ಮುಖಾಂತರ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಜೊತೆಗಿದ್ದ ನಿಮ್ಮಿಬ್ಬರಿಗೆ ಏನು ಹೇಳ್ಕೊಳಕ್ಕೆ ಇಷ್ಟಪಡ್ತೀರಾ? ನಮ್ಮಿಬ್ಬರಿಗೆ ನನಗೆ ಈಗಲೇ ಸಪೋರ್ಟ್ ಮಾಡ್ತಾ ಇರು, ಮನೆಯಲ್ಲಿ ಬೈಬೇಡ, ರೇಗ್ಬೇಡ, ಹೊಡೆಯಕ್ಕೆ ಬರಬೇಡ ನನಗೆ. ನಾನು ಹೇಳಿದ್ದಕ್ಕೆ ಪಟ್ಟಂತ ಒಂದೇ ಟೇಕ್ ಮಾಡಿಬಿಡು, ಈ ಥರ ಹೇಳ್ಬೋದು ನಾನು. ನಾನೆಲ್ಲ ಇವ್ರು ಹೇಳ್ದಂಗೆಲ್ಲ ಇಲ್ಲ ಮೇಡಮ್. ನಾನು ಬೈಯೋದಾಗ್ಲಿ ಹೊಡೆಯೋದಾಗ್ಲಿ ಅವೆಲ್ಲ ಸುಮ್ಮನೆ ಹೇಳ್ತಾರೆ. ಮುಂಚೆನೇ ಎಲ್ಲ ಹಂಗೆ ಅನ್ಕೊಬಿಟ್ಟವ್ರೆ, ಏನೋ ಹೆದರ್ಕೋತಾರೆ ಅಂತ. ಇನ್ನು ಇಲ್ಲೆಲ್ಲ ಹೇಳ್ಬಿಟ್ರು ಅಷ್ಟೇ. ಬಟ್ ನಿಮ್ಮಿಬ್ಬರನ್ನ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಅಂದರೆ ನಿಮ್ಮಿಬ್ಬರಲ್ಲಿ ಅಂದರೆ ನೀವು ಬೆಳೆದು ಬಂದ ದಾರಿ ಏನಿದೆ ಅದು ಗೊತ್ತಾಗುತ್ತೆ. ನೀವು ಮರ್ತಿಲ್ಲ ಅದನ್ನು, ಆ್ಯಂಡ್ ಅದನ್ನು ಯಾವಾಗಲೂ ನಿಮ್ಮ ಜೊತೆಗೆ ಇಟ್ಕೊಂಡಿದ್ದೀರಾ ಅಂತ. ಹೀಗೆ ಇದೇ ಥರ ಜೋಡಿಯಾಗಿ ಇರಿ, ಯಾವ ದೃಷ್ಟಿ ಆಗದೆ ಇರಲಿ. ಅವಳು ಇಂಪ್ರೆಸ್ ಮಾಡೋಕೆ ಒಂದು ಸಿಂಪಲ್ ಡೈಲಾಗ್ ಹೇಳ್ತೀನಿ ನಾನು. ಪ್ಲೀಸ್. ಗೋವಿನ ಹಾಲಲ್ಲಿ ನೊರೆ ಜಾಸ್ತಿ, ಸಮುದ್ರದಲ್ಲಿ ಉಪ್ಪು ಜಾಸ್ತಿ. ಹೌದು. ಇವಳಿಗೆ ನನ್ನ ಮೇಲೆ ಜಗಳ ಜಾಸ್ತಿ, ಆದ್ರೂ ನನಗೆ ಅವಳ ಮೇಲೆ ಪ್ರೀತಿ ಜಾಸ್ತಿ. 13 ವರ್ಷ ಆಗಿದೆ ಅಂತಿದ್ರು, ಅವ್ರು ಇನ್ನೂ ಹಿಂಗೆ ನಾಚ್ಕೋತಿದ್ರು ನೋಡಿ. ನಾಚ್ಕೋತಾರೆ, ಮೊನ್ನೆ ಮದುವೆ ಆಗಿರೋತರ. ನಿಜವಾಗ್ಲೂ ನಾನು ಆನೆಸ್ಟ್ಲಿ ಎಲ್ಲ ನೀವು ಅಂದರೆ ನಿಮ್ಗಿಬ್ರು ಮಕ್ಕಳಿದ್ದಾರೆ ಅನ್ನೋದೆಲ್ಲ ಗೊತ್ತಾದಾಗ ನನಗೆ ಇಬ್ರು ಮಕ್ಕಳಿದ್ದಾರೆ ಅನ್ನೋ ಥರ ನಂಗೆ ಅದೇ ಫಸ್ಟ್ ಆಫ್ ಆಲ್ ಶಾಕು. ನೀವು 6ನೇ ಕ್ಲಾಸ್ 7ನೇ ಕ್ಲಾಸ್ ಅಂದರೆ ಇನ್ನೊಂದು ಶಾಕು ನನಗೆ. ಅಯ್ಯೋ ನಂಬ್ತೀರಾ ಮೇಡಮ್, ಕೆಲವರು ದೊಡ್ಡ ಮಕ್ಕಳಿದ್ದಾರೆ, ನಾವು ಹೇಳಲ್ಲ, ದೊಡ್ಡ ಮಕ್ಕಳಿದ್ದಾರೆ, ಸೋಷಿಯಲ್ ಮೀಡಿಯಾಕ್ಕೆ ತೋರಿಸಲ್ಲ. ನನ್ಗೆ ಏಜ್ ಆಗುತ್ತೆ ಅನ್ಕೊಬಿಡ್ತಾರೆ. ನನಗೆ ಆ ಥರ ಏನಿಲ್ಲ, ನನ್ನ ಏಜ್ ಏನಿದೆ ಅದು ಏಜ್. ಅದ್ರ ನಾನು ಯಾಕೆ ಚಿಕ್ಕ ಮಕ್ಕಳು ಅಂತ ತೋರಿಸ್ಕೋಬೇಕು? ಮಕ್ಳು ತೋರಿಸ್ತಾನೆ ಇರಬಾರ್ದು, ಇಲ್ಲ ಮದುವೆ ಆಗಿರೋ ಏಜ್ ಕಡಿಮೆ ಹೇಳ್ಬೇಕು. ನನ್ನ ಏಜ್ ಯಾವತ್ತಿರೋ ನನ್ನ ಏಜ್ ಇರುತ್ತೆ. ಈಗ ಸುದೀಪ್ ಅಣ್ಣಂಗೆ 52 ವರ್ಷ, ಅಷ್ಟು ದೊಡ್ಡ ಮಗಳಿದ್ದಾಳೆ. ಅದ್ರಲ್ಲೇನಿದೆ, ನಮ್ಮನ್ನ ನಾವು ಹೇಳ್ಕೊಳಕ್ ನಾವು ಹೆಮ್ಮೆ ಪಡಬೇಕು ಅಷ್ಟೇ. ಹಾಗಾಗಿ ನಾವು ಎಲ್ಲ ಕಡೆ ಹೇಳ್ತೀವಿ. ಏನಂತಾರೆ 13 ವರ್ಷ 30 ವರ್ಷ ಎಷ್ಟು ವರ್ಷ ಆದ್ರೂ ಇನ್ನು ಮದುವೆ ಆಗಿ 13 ದಿನ ಆಗಿರೋ ಥರನೇ ಇರಿ. ಯಾವತ್ತೂ ನಾವ್ ಹೆಂಗಂತಾನೆ ಫೀಲ್ ಮಾಡ್ಬೇಕಂತ, ಹಾಗಾಗಿ ನಾವ್ ಹಿಂಗೆ ಇರ್ತೀವಿ ಅಷ್ಟೇ. ನಾನು ನಿಜವಾಗ್ಲೂ ನೀವು ಹಾಗೆ ಕಾಣ್ತಾ ಇದ್ದೀರಾ ಗೊತ್ತಾ. ಈಗ ತಾನೇ ಒಂದ್ 2 ವರ್ಷ ಆಗಿರ್ಬೋದು. ಇಲ್ಲ, ಯಾವ್ದಾರ ಲಿಪ್ಸಿಂಗ್ ಮಾಡೋ ಜನ ಈಗಲೂ ಕಮೆಂಟ್ ಆಗ್ತಾರೆ, ಸೂಪರ್ ಜೋಡಿ ಸೂಪರ್ ಜೋಡಿ ಸೂಪರ್ ಜೋಡಿ ಅಂತ. ಏನ್ 13 ವರ್ಷ ಆದ್ರೂ ನಮ್ಗೆ ಇನ್ನೂ ವಯಸ್ಸೇ ಆಗಿರೋದು. ಜನ ನೆನೆ ಮನೆ ಮದುವೆ ಆಗೋರೆ ಅಂತ ನಾವ್ ಅನ್ಕೊಂತೀವಿ. ಹೌದಾ? 17 ಇವ್ರಿಗೆ 17+, ನಂಗೆ 24 ಅಲ್ಲಿ ಮದುವೆ ಆಗಿರೋದಕ್ಕೆ ಅಷ್ಟು ದೊಡ್ಡ ಮಕ್ಕಳು ಅಷ್ಟೇ. ಹೌದು. ಅಂಡ್ ಅದಕ್ಕೆ ನಾವು 30-35 ಫ್ಯಾಮಿಲಿ ಪ್ಲಾನಿಂಗ್ ಅಂತ ಮಾಡಿದ್ರೆ ನಾವಿನ್ನ ಮಾಡ್ಲಿಲ್ಲ. ಹಂಗಾಗಿ ಮದುವೆ ಆಗಿ 1 ವರ್ಷಕ್ಕೆ ಒಬ್ಬ ಮಗಳು, ಮತ್ತೆ 2 ವರ್ಷ ಗ್ಯಾಪು ಇನ್ನೊಬ್ಬ ಮಗಳು. ಇಲ್ಲ, ನಂತರ ಜನ ಹೇಗೆ ಕಮೆಂಟ್ ಮಾಡ್ತಿದ್ದಾರೆ ಸೂಪರ್ ಜೋಡಿ ಅಂತ, ಹಾಗೆ ಇದ್ದೀರಾ, ಹಾಗೆ ಇರಿ. ನಾವು ಅದನ್ನೇ ವಿಶ್ ಮಾಡೋದು. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಜನ ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ ಆ್ಯಂಡ್ ನೋಡ್ತಾ ಇದ್ದಾರೆ ಅಂದರೆ ನಿಮ್ಮ ಜವಾಬ್ದಾರಿ ಜಾಸ್ತಿ ಆಗ್ತಾ ಇರುತ್ತೆ. ಆ್ಯಂಡ್ ನೀವು ನಮ್ಮನ್ನು ಹೀಗೆ ಎಂಟರ್ಟೈನ್ ಮಾಡ್ತಾ ಇರಬೇಕು. ಆಮೇಲೆ ಇನ್ನೊಂದು ಬೆನಿಫಿಟ್ ಅಂದರೆ ನಾವು ಬೇಗ ಮದುವೆ ಆಗಿರೋದು. ಈಗೆಲ್ಲ 45 ವರ್ಷ ಸತ್ತೋಗ್ತಾರೆ. ನೋಡ್ತಾ ಇದೀರಲ್ಲ ಎಷ್ಟು ಜನ ಹಾರ್ಟ್ ಅಟ್ಯಾಕ್ ಅದು ಇದು ಅಂತ ಎಲ್ಲ ಸತ್ತೋಗ್ಬಿಡ್ತಿದ್ದಾರೆ. ನಾವೊಂದು 60 ವರ್ಷಕ್ಕೆ ಎಲ್ಲ ಮುಗಿಸ್ಬಿಟ್ಟು, ಮಕ್ಕಳು ಮದುವೆ ಎಲ್ಲ ಮುಗಿಸ್ಬಿಟ್ಟು ನಾವು ಹೋಗ್ಬೇಡ ಅಂತ ಅಷ್ಟೇ. ಅಲ್ಲ, ಆ ಬೆನಿಫಿಟ್ ಒಂದು ಇರ್ಬೋದೇನೋ ಅಂತ ನಾವು ಮೈಂಡಲ್ಲಿ ಇಟ್ಕೊಂಡಿರ್ತೀವಿ. ಇಲ್ಲ, ಅದೇ ಯಂಗ್ ಆಗಿ ಇರೋ ಒಂದು ಅಡ್ವಾಂಟೇಜೇ ಅದು. ಆ್ಯಂಡ್ ಒಟ್ಟಿಗೆ ಬೆಳೆದಿದ್ದೀರಲ್ವ ನೀವು. ಹೌದೌದು, ಒಟ್ಟಿಗೆ ಅವರು ಬೇರೆ ಕಷ್ಟ ಸುಖ ಅನ್ನೋದನ್ನೆಲ್ಲ ಒಟ್ಟಿಗೆ ಬೇಗ ಮದುವೆ ಆಗಿರೋದಿರಲ್ಲ. ಸೊ ಅದನ್ನ ನೋಡ್ಕೊಂಡ್ ಬಂದಿದ್ದೀರಾ, ತುಂಬ ಖುಷಿ ಆಗುತ್ತೆ. ಅದೇ ನಾ ಹೇಳ್ದಂಗೆ ನಿಮ್ಮ ಜವಾಬ್ದಾರಿ ಜಾಸ್ತಿ ಆಗ್ತಿದೆ. ಸೊ ಹೀಗೆ ಎಂಟರ್ಟೈನ್ ಮಾಡ್ತಾ ಇರಿ. ನಾವು ನಿಮ್ಮಿಂದ ತುಂಬ ಜನ ನಗ್ತಾ ಇದ್ದಾರೆ, ಖುಷಿಯಾಗಿದ್ದಾರೆ ಅಂದರೆ ಅದಕ್ಕಿಂತ ಸಂತೋಷ ಇನ್ನೊಂದಿಲ್ಲ. ಖಂಡಿತ ಇರುತ್ತೆ, ಡೆಫಿನೆಟ್ಲಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಕೂತ್ ಮಾತಾಡಿ ನಿಮ್ಮ ಒಂದು ಜರ್ನಿನ ಹಂಚ್ಕೊಂಡಿದ್ದಕ್ಕೆ. ನಮ್ಮ ಟೀಮ್ ಮಾಧ್ಯಮ ಅನೇಕದ ಪರವಾಗಿ ನೀವು ಮಾಡೋ ಎಲ್ಲ ಪ್ರಾಜೆಕ್ಟ್ಸ್ಗೆ
ಸಿನಿಮಾ, ಸೀರಿಯಲ್, ರೀಲ್ಸ್ ಏನೇ ಇರಲಿ, ಆಲ್ ದ ವೆರಿ ಬೆಸ್ಟ್. ಇನ್ನೊಂದು ನಿಮಗೂ ಕೂಡ ಹೇಳ್ಬೇಕು, ನಾವೇನು ಅಷ್ಟು ದೊಡ್ಡ ಕಲಾವಿದರಲ್ಲ, ರೀಲ್ಸು ಯೂಟ್ಯೂಬ್ ಈ ಥರ ಮಾಡ್ಕೊಂಡಿರೋರು. ನಮ್ಮನ್ನ ಕರೆದು ಇಲ್ಲಿ ಕುಣಿಸಿ ಒಂದು ಇಂಟರ್ವ್ಯೂ ಮಾಡ್ತಿದ್ರಲ್ಲ, ನಮ್ಮ ಕಡೆಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಅಲ್ಲಿ ನೋಡ್ತಿರೋದು ಕೂಡ ತುಂಬ ಥ್ಯಾಂಕ್ಸ್.